ಒಂದು ಹಳ್ಳ ತೊಡೋದಕ್ಕಿಂತ ಮುಂಚೆ, ಒಂದು ಕಟ್ಟೋದಕ್ಕಿಂತ ಮುಂಚೆ ಹೇಗೆ ಇಂಜಿನಿಯರ್ ಹತ್ರ ಬ್ಲೂ ಪ್ರಿಂಟ್ ಇರುತ್ತೋ ಅದೇ ರೀತಿಯೇ ನೀನು ಹುಟ್ಟೋದಕ್ಕಿಂತ ಮುಂಚೆ ದೇವ್ರು ನಿನ್ನ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ ಗೊತ್ತಾ, ಅದು ನೆರವೇರುತ್ತೆ. ಓ ಮೈ ಗಾಡ್. ಸೈತಾನನಿಗೆ ನೀವು ಪಾಪ ಮಾಡೋದ್ರಲ್ಲಿ ಅವನಿಗೆ ಯಾವ ವಿಧವಾದಂಥ ಲಾಭ ಇಲ್ಲ. ಒಂದೇ ಒಂದು ಏನು ಗೊತ್ತಾ, ನೀನು ಪಾಪ ಮಾಡಿದ್ರೆ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚಬೇಕು, ನೀನು ಸರಿ ಇಲ್ಲ ಅಂತ ಹೇಳಬೇಕು, ದೇವ್ರ ಮುಂದೆ ನೀನು ನಿಲ್ಲಬಾರ್ದು, ನೀನು ಪ್ರಾರ್ಥನೆ ಮಾಡಬಾರ್ದು, ನೀನು ಆರಾಧನೆ ಮಾಡಬಾರ್ದು. ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ನೀನು ಕೊರಗಿ ಸಾಯಬೇಕು. ಅದೇ ಅವನಿಗಿಷ್ಟ. ಈಗ ಹೆಂಗೆಂದರೆ ನಮ್ಮ ಗಾಡಿ ನಾವು ಚೆನ್ನಾಗೇ ಓಡಿಸ್ಕೊಂಡಿದ್ದೆ, ಸುಮ್ಮನೆ ಹಿಂದೆ ಬಂದು ಒಬ್ಬ ಗುದ್ದಿರ್ತಾನೆ, ಏನು ಮಾಡೋದು? ಕೆಲವ್ರು ಹೇಳ್ತಾರೆ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ನಾನು ನೋಡ್ಕೊಂಡು ಹೋಗ್ತೇನೆ, ನೋಡದೆ ಒಬ್ಬ ಗುದ್ಬಿಟ್ಟ ಏನು ಮಾಡೋದು? ಇವತ್ತು ಲೈಫಲ್ಲಿ ಹಂಗೆ ನಾವು ಚೆನ್ನಾಗಿ ಎಚ್ಚರಿಕೆಯಾಗಿದ್ದರು ಯಾವನ ಬಂದು ನಮ್ಗೆ ಗುದ್ಬಿಡ್ತಾನೆ. ಲೈಫಲ್ಲಿ ಈ ರೀತಿಯೇ ಪರಿಸ್ಥಿತಿಗಳು. ನಾವು ಕರೆಕ್ಟಾಗಿದ್ದರು ಯಾರೋ ನಮಗೆ ಮೋಸ ಮಾಡೋರು, ಎಲ್ಲ ಒಂದು ಕಡೆ ಪ್ರಾಬ್ಲಮ್. ಯೋಸೇಫನ ಲೈಫಲ್ಲಿ ಇದೇ ಆಗಿದ್ದು. ಅವನ ಲೈಫ್ ಕರೆಕ್ಟಿಗೆ ಪರ್ಫೆಕ್ಟಾಗಿ ದೇವರೊಂದಿಗೆ ಕನೆಕ್ಷನಲ್ಲಿ ಇದ್ದ. ಆದರೆ ಈ ಅಮ್ಮ ಸುಮ್ಮನೆ ಏನು ಮಾಡಿಬಿಟ್ಲು, ಕಂಪ್ಲೇಂಟ್ ಕೊಟ್ಟು ಅವನು ಒಳಗೆ ಹಾಕ್ಸ್ಬಿಟ್ರು. ಹಿ ವಿಲ್ ಟೆಲ್ where he will take you, but he will not tell how he will take you. ನಿನ್ನ ಲೈಫ್ ಹೆಂಗಿರುತ್ತೆ ಅಂತ ದೇವ್ರು ಹೇಳ್ಬಿಡ್ತಾರೆ, ಆದರೆ ನೀವು ಯಾವ ಮಾರ್ಗದಲ್ಲೆಲ್ಲ ಹೋಗ್ಬೇಕು ಅದನ್ನು ಹೇಳಲ್ಲ. ಇವತ್ತು ಜನ ಹಾಳಾಗಿರೋದು ಹೆಂಗೆ ಗೊತ್ತಾ, ತಪ್ಪು ಮಾಡಿ ಅಲ್ಲ, ನಂಬಿ ಮೋಸ ಹೋದವರೇ ಜಾಸ್ತಿ. ಇವತ್ತು ಅರ್ಧಕ್ಕರ್ಧ ಜನ ನಂಬಿ ಹಾಳಾದವ್ರೆ. ಪಾಸ್ಟರ್ ನಾನು ನಂಬಿಟ್ಟೆ ಪಾಸ್ಟರ್, ಅದೇ ನಿನ್ನ ಪ್ರಾಬ್ಲಮ್. ಪಾಸ್ಟರ್ ನಾನು ನಂಬಿ ಇವನ ಹತ್ರ ದುಡ್ಡು ಕೊಟ್ಟೆ, ಹೋಯ್ತು. ಪಾಸ್ಟರ್ ನಂಬಿ ಇವನ ಹತ್ರ ಮಿನಿಸ್ಟ್ರಿ ಕೊಟ್ಟೆ, ಎತ್ಕೊಂಡೋದ್ರು. ಪಾಸ್ಟರ್ ನಂಬಿ ಇವನ ಹತ್ರ ಇದನ್ನು ಮಾಡ್ಬೋದು ಅಂತ ಹೇಳಿದೆ, ಏಮಾರಿಸ್ಬಿಟ್ಟ ಪಾಸ್ಟರ್. ನಾನೇನು ಹೇಳ್ತೀನಿ ಗೊತ್ತಾ, ಏಮಾರವರು ದೇವರಿಗೆ ತುಂಬ ಇಷ್ಟ. ಏಮಾರಿಸಿರೋರು ಲೈಫಲ್ಲಿ ತುಂಬ ಜನ ನಿಮ್ಮ ಲೈಫಲ್ಲಿ ಬಂದಿರ್ಬೋದು, ಬಿಟ್ಟಾಕ್ಬಿಡಿ. ನೀವೇಮಾರ್ತಾನೇ ಇದ್ದೀರಲ್ಲ, ನೀನು ನೋಡಿದ್ರೆ ದೇವ್ರಿಗೆ ಇಷ್ಟ. ಏಮಾರಿಸಿರೋರ್ನೇ ನಂಬ್ತೀಯ ಅಂದಮೇಲೆ ನನ್ನನ್ನು ನಂಬದೇ ಇರ್ತೀಯ ನೀನು. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಈ ಬೆಳಗಿನ ಆರಾಧನೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ, ನನ್ನೊಂದಿಗೆ ನನ್ನ ಮುಖಾಂತರ ಮಾತನಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಇವತ್ತು ಪ್ರೀಚಿಂಗು, ಇವತ್ತು ಸಂದೇಶ ಎಲ್ಲ ಯಾವ ರೀತಿ ದೇವರ ಎದುರು ನೋಡ್ತಾರೆ ಅಂದರೆ, ವಿ ಶುಡ್ ಪ್ರೀಚ್ ದ ಹಾರ್ಟ್ ಆಫ್ ಗಾಡ್. ದೇವರ ಹೃದಯ ಏನು ಅಂತ ಜನರಿಗೆ ಹೇಳ್ಕೊಡ್ಬೇಕು. ದೇವರ ಜನರ ಮೇಲಿಟ್ಟಿರುವಂಥ, ಮಕ್ಕಳ ಮೇಲಿಟ್ಟಿರುವಂಥ ಪ್ರೀತಿ ಏನು ಅನ್ನೋದನ್ನು ನಾವು ಹೇಳ್ಕೊಡೋದೇ ಪ್ರಸಂಗ. ಸೊ ದೇವರು ಕೊಡುವಂಥ ದೇವರು, ಕ್ಷಮಿಸುವಂಥ ದೇವರು. ನಾನು ಒಂದು ಸತಿ ಹೇಳಿದೆ, ಸೈತಾನನಿಗೆ ಇಡಿಸದೇ ಇರುವಂಥ 2 ಪ್ರೀಚಿಂಗ್ ಯಾವುದು ಗೊತ್ತಾ? ಗಿವಿಂಗ್ ಆ್ಯಂಡ್ ಫಾರ್ಗಿವಿಂಗ್. ಕೊಡೋ ಪ್ರಸಂಗ ಪ್ಲಸ್ ದೇವ್ರು ಕ್ಷಮಿಸ್ತಾರೆ ಅಂತ ಹೇಳ್ಬಿಟ್ರೆ ಅವನಿಗೆ ಟೆನ್ಷನ್ ಆಗಿಬಿಡುತ್ತೆ. ಸೊ ಯಾರು ಏನು ಹೇಳಿದ್ರು ಪರವಾಗಿಲ್ಲ. ಫೇತ್ ಅನ್ನೋದೇನು ಗೊತ್ತಾ? ನಂಬಿಕೆ ಅನ್ನೋದೇನು ಗೊತ್ತಾ? ನಂಬಿಕೆ ಅಂದ್ರೇ ಇಟ್ಸ್ ಕರೇಜ್. ಧೈರ್ಯ ಅನ್ನೋದೇ ನಂಬಿಕೆ. ಈ ರೀತಿ ಹೇಳ್ಬೋದು, ಅಕ್ಸೆಪ್ಟಿಂಗ್ ದ ಕಾಂಟ್ರವರ್ಷಿಯಲ್. ಫೇತ್ ಮೀನ್ಸ್ ಅಕ್ಸೆಪ್ಟಿಂಗ್ ದ ಕಾಂಟ್ರವರ್ಷಿಯಲ್. ಕಾಂಟ್ರವರ್ಷಿಯಲ್ ಅಂದರೆ ನಾವೇನಾದರೂ ಒಂದು ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಹೇಳ್ತಾರೆ. ನೋಡಿ, ಯಾವಾಗಲೂ ಗಾಡ್ ಈಸ್ ಗುಡ್ ಅಂತ ಪ್ರೀಚ್ ಮಾಡಿದ್ರೆ ಇಲ್ಲ ಆ ಥರ ಇಲ್ಲ ಅಂತ ಹೇಳೋದಕ್ಕೆ 10 ಜನ ಎದ್ದೇಳ್ತಾರೆ. ಪ್ರಾಸ್ಪರಿಟಿ ಮಾತಾಡಿದ್ರೆ ಇಲ್ಲ ಅದು ತಪ್ಪು ಅಂತ 10 ಜನ ಹೇಳೋದಕ್ಕೆ ರೆಡಿ ಆಗ್ತಾರೆ. ಸೊ ಯಾರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬಾರ್ದು. ದೇವ್ರ ವಾಕ್ಯ ಏನು ಹೇಳುತ್ತೆ ಅನ್ನೋದನ್ನು ಮಾತ್ರ ನಾವು ಮಾತಾಡಬೇಕು. ಸೊ ಫೇತ್ ಮೀನ್ಸ್, ಇವತ್ತು ನಂಬಿಕೆ ಬಗ್ಗೆ ಸ್ವಲ್ಪ ಕೆಲವೊಂದು ಕಾರ್ಯಗಳನ್ನು ನಾವು ನೋಡೋಣ. ಫೇತ್ ಮೀನ್ಸ್ ಕರೇಜ್. ಇನ್ನೊಂದೇನೆಂದರೆ, ದೇವರು ಒಬ್ಬರನ್ನ ಕರಿಬೇಕಾದ್ರೆ, ಪ್ರೀಚ್ ಮಾಡೋದಕ್ಕೆ ಕರಿಬೇಕಾದ್ರೆ, ಇಲ್ಲ ಸೇವೆ ಮಾಡೋದಕ್ಕೆ ಕರಿಬೇಕಾದ್ರೆ ಧೈರ್ಯ ಇರೋರನ್ನೇ ಕರೆಯೋದು, ಅಥವಾ ಕರೆದುಬಿಟ್ಟು ಧೈರ್ಯನ ಕೊಡ್ತಾರೆ. ಇವಾಗ ಬೈಬಲಲ್ಲಿ ನಾವು ನೋಡ್ತೀವಿ, Hebrews 11:31, ದ ಬುಕ್ ಆಫ್ ಹೀಬ್ರೂಸ್, ಇಬ್ರಾಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 31ನೇ ವಾಕ್ಯ. ನಂಬಿಕೆಯಿಂದಲೇ ರಾಹಾಬಳು ಯಾವ ಸ್ಟೈಲಲ್ಲಿ ಅವಳು ನಂಬಿಕೆ ಇಟ್ಲು ಅಂದರೆ, ಹೋಲ್ ಸಿಟಿ ವಾಸ್ ಅಗೇನ್ಸ್ಟ್ ಇಸ್ರೇಲೈಟ್ಸ್. ಎಲ್ಲ ಇಸ್ರಾಯೇಲರಿಗೆ ಏನಾಗಿದ್ರು? ಎಗೇನ್ಸ್ಟ್ ಆಗಿದ್ರು. ಆದರೆ ಇವಳೊಬ್ಬಳು ಮಾತ್ರನೇ ಧೈರ್ಯವಾಗಿ ನಂಬಿದ್ಲು. ಸೊ ನಮಗೆ ಮೆಜಾರಿಟಿ ಆ ಕಡೆ ಇದೆ ಅನ್ನೋದಲ್ಲ ಮುಖ್ಯ, ಎಷ್ಟು ಜನ ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನೋಡಿ, ಇವಳೊಬ್ಬಳೇ ನಿಂತಲು. ಅದಕ್ಕೆ ಬೈಬಲ್ ಹೇಳುತ್ತೆ ನಂಬಿಕೆಯಿಂದಲೇ. ನಂಬಿಕೆ ಅಂದರೆ ಏನು ಗೊತ್ತಾ? ಊರೇ ಒಂದು ಕಡೆ ನಿಂತಿದ್ರು, ಒಬ್ಬಳು ಮಾತ್ರ ಈ ಕಡೆ ನಿಂತಿದ್ಲು.
ಅದೇ ಫೇಯ್ತು. ಇವತ್ತು ಪರಿಸ್ಥಿತಿಗಳೆಲ್ಲ ನಿಮ್ಗೆ ವಿರೋಧವಾಗಿರಬೇಕು, ನೀವು ಅದಕ್ಕೆ ವಿರೋಧವಾಗಿ ನಿಂತರೆ ಅದೇ ನಂಬಿಕೆ. ಇವತ್ತು ಡಾಕ್ಟರ್ಸ್ ರಿಪೋರ್ಟ್ ಒಂದು ವೇಳೆ ಉಲ್ಟಾ ಪಲ್ಟಾ ಹೇಳಿರ್ಬೋದು, ಅಥವಾ ಸಿಚುವೇಶನ್ಸ್ ಈ ರೀತಿ ಹೇಳ್ಬೋದು, ಜನರು ಒಂದು ವೇಳೆ ನಿಮ್ಗೆ ಅಗೇನ್ಸ್ಟಾಗಿ ಹೇಳಿರ್ಬೋದು, ಅಥವಾ ನಿಮ್ಮ ಸ್ವಂತದವ್ರು ಏನಾದರೂ ಅಗೇನ್ಸ್ಟಾಗಿ ಹೇಳಿರ್ಬೋದು. ಆದರೆ ನೀವು ಅದಕ್ಕೆ ಅಗೇನ್ಸ್ಟಾಗಿ ನಿಲ್ಲೋದೇ ಫೇಯ್ತ್. ನೋಡಿ, ಸೇವೆಗೆ ಬರಬೇಕು, ದೇವರಿಂದ ಬರಬೇಕು ಅಂದರೆ ದೇವರು ಒಂದು ಕ್ವಾಲಿಟಿ ಹೇಳ್ತಾರೆ. ಏನು ಗೊತ್ತಾ? ಮತ್ತಾಯನಿಗೆ ಬರೆದ ಪುಸ್ತಕ 16:24, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16:24. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ. ಯಾರಾದರೂ ಹಿಂದೆ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ ಫಸ್ಟ್ ಕ್ವಾಲಿಟಿ ನಿರಾಕರಿಸ್ಬೇಕು. ಇಂಗ್ಲೀಷಲ್ಲಿ ಹೇಳುತ್ತೆ ಡಿನೈ. ನಾನಲ್ಲಪ್ಪ, ನಾನು, ಜನ ಏನು ಹೇಳ್ತಾರೆ, ಮಾನ ಮರ್ಯಾದೆ ಎಲ್ಲ ಒಂದು ಕಡೆ ಇಟ್ಬಿಡ್ಬೇಕು. ದೇವ್ರು ಏನು ಹೇಳ್ತಾರೋ ಅದನ್ನು ಹೇಳೋದಕ್ಕೆ ಧೈರ್ಯ ಬೇಕು. ಆಮೇಲೆ ನಂಬಿಕೆ ಅನ್ನೋದು ಧೈರ್ಯ. ಎಲ್ಲರೂ ಹೇಳಿ. ಡಾಕ್ಟ್ರ್ ಹೇಳ್ತಾರೆ ರಿಪೋರ್ಟು, ಆಗಲ್ಲಮ್ಮ, ನೀನು ಉಳಿಯಲ್ಲ, ಎಲ್ಲ ಮುಗೀತು ಅಂತ. ನೀವು ಧೈರ್ಯವಾಗಿ ಇಲ್ಲ ಹಾಗೆ ಆಗುತ್ತೆ ಅನ್ನೋದಕ್ಕೆ ಧೈರ್ಯ ಬೇಕು ತಾನೆ. ಸೊ ಫೇತ್ ಮೀನ್ಸ್ ಕರೇಜ್. ಏನು ಬೇರೆ ಟ್ರಾನ್ಸ್ಲೇಷನ್? ಯು ಶುಡ್ ಗಿವ್ ಅಪ್ ಯುವರ್ ಓನ್ ವೇ. ನಂದನ್ನ ದಾರಿ, ನನ್ನ ಸ್ಟೈಲೆಲ್ಲ ಬಿಟ್ಬಿಡ್ಬೇಕು. ಇವಾಗ ದೇವ್ರು ಏನು ಹೇಳ್ತಾರೋ ಅದೇ. ಸೊ ನನ್ನ ಹಿಂದೆ ಬರೋನು ಪರಿಶುದ್ಧವಾಗಿ ಬರಲಿ, ನನ್ನ ಹಿಂದೆ ಬರೋನು ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ಇಲ್ಲ, ನನ್ನ ಹಿಂದೆ ಬರೋರು ಹೆಂಗೆ ಬರಬೇಕಂತೆ? ತನ್ನನ್ನೇ ನಿರಾಕರಿಸ್ಕೊಂಬರ್ಬೇಕಂತೆ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಸಮಾರಿಟನ್ ವುಮೆನ್, ಸಮಾರಿಯ ಸ್ತ್ರೀ ನಾವು ನೋಡ್ಬೋದು. ಅವಳು ಹಿಸ್ಟ್ರಿ ಏನು ಹೇಳುತ್ತೆ? 5 ಮದುವೆ ಆಗಿತ್ತು, 6ನೇದು ಲಿವಿಂಗ್ ರಿಲೇಷನ್ಶಿಪ್. ಜೀಸಸ್ ಮೆಟ್ಟರ್, ಯೇಸು ಸ್ವಾಮಿ ಹೋಗಿ ಮಾತಾಡ್ತಾರೆ. ಅವಳು ಎಷ್ಟು ಧೈರ್ಯವಾಗಿ ಆ ಊರೇ ಕನ್ವಿನ್ಸ್ ಮಾಡ್ಕೊಂಬಂದ್ಲು ಗೊತ್ತಾ? ಎಲ್ಲರೂ ಏನು ಹೇಳಿರ್ಬೋದು, ನಿನ್ನ ಲೈಫೇ ಸರಿಯಿಲ್ಲ, ನೀವು ನನಗೆ ಬುದ್ಧಿ ಹೇಳಕ್ಕೆ ಬಂದ, ಇದೆಲ್ಲ ಕೇಳ್ಬೋದಲ್ವಾ ಅಂತ ಅವಳು ಯೋಚನೆ ಮಾಡಿದ್ಲ. ನೀನು ಯೋಗ್ಯನಾ? ಓ, ನೀನು ಯೋಗ್ಯತೆಲ್ಲ ನನಗೆ ಗೊತ್ತು. ಈ ರೀತಿ ಎಲ್ಲ ಜನ ಏನಾದರೂ ಹೇಳ್ತಾರಾ ಅನ್ನೋದನ್ನು ಅವಳು ಯೋಚನೆ ಮಾಡಿಲ್ಲ. ಧೈರ್ಯವಾಗಿ ಹೋಗಿ ಮಾತಾಡಿದ್ಲು. ಹೋಲ್ ಸಿಟಿ ಕೇಮ್ ಟು ಜೀಸಸ್. ಸತ್ಯವೇದ ಹೇಳುತ್ತೆ ಆ ಇಡೀ ಪಟ್ಟಣನೇ ಕರ್ಕೊಂಬಂದ್ಬಿಟ್ಲು. ನಾನೇನು ಹೇಳ್ತೀನಿ ನೋಡಿ, ಇವಳಿಗೆ ಎಷ್ಟು ಧೈರ್ಯ ಇದ್ದಿದ್ರೆ ಅವಳ ಲೈಫ್ ಬಗ್ಗೆ ಯೋಚನೆ ಮಾಡಿಲ್ಲ, ಎಷ್ಟು ಮದುವೆ ಆಯಿತು ಅಂತ ಯೋಚನೆ ಮಾಡಿಲ್ಲ, ಜನ ಏನು ಹೇಳ್ತಾರೆ ಅಂತ ಯೋಚನೆ ಮಾಡಿಲ್ಲ. ಶಿ ವೆಂಟ್. ದಟ್ ಈಸ್ ಕಾಲ್ಡ್ ಫೇತ್. ಅದಕ್ಕೇ ಆ ಊರಲ್ಲಿ ಕರೆಕ್ಟಿಗೆ ಆ ಅಮ್ಮನ್ನ ದೇವ್ರು ಹಿಡ್ದಿದ್ದು. ಸೊ ದೇವ್ರು ಕೆಲವ್ರನ್ನ ಹಿಡಿತಾರೆ ಅಂದರೆ ಧೈರ್ಯ ಇರೋರನ್ನ ಹಿಡಿತಾರೆ, ಅಥವಾ ಹಿಡಿದುಬಿಟ್ಟು ಧೈರ್ಯನ ಕೊಡ್ತಾರೆ. ಸೊ ಇವಾಗ ನಮಗೂ ಪ್ರೀಚಿಂಗ್ ಎಲ್ಲ ಮಾಡಬೇಕಂದ್ರೆ ಅವಾಗೆಲ್ಲ ಸ್ವಲ್ಪ ಭಯ, ಹೆಂಗೆ ಮಾತಾಡೋದು, ಜನ ಏನು ಯೋಚನೆ ಮಾಡ್ತಾರೆ, ಹೆಂಗೆ ಇದನ್ನು ಹೇಳೋದು ಅದನ್ನು ಹೇಳೋದು ಅಂತ. ನೋಡಿ, ಬರ್ತಾ 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 ದೇವರು ಹೋಲಿ ಸ್ಪಿರಿಟಲ್ಲಿ ಫಿಲ್ ಮಾಡಿ ಇವಾಗ ಏನು ಮಾತಾಡಬೇಕೋ ಧೈರ್ಯವಾಗಿ ಮಾತಾಡ್ಬಿಡ್ತೀನಿ ಪಟ್ಟಂತ. ಇವಾಗ ಕರ್ನಾಟಕದಲ್ಲೇ ಕಾಂಟ್ರವರ್ಷಿಯಲ್ ಪ್ರೀಚರ್ ಯಾರಂದರೆ ಫಿಲಿಪ್ ಬಾಬುನೇ ಫಸ್ಟ್ ಬರೋದು. ನೋಡಿ, ಯಾವತ್ತಾದರೂ ಒಂದು ಗುಂಡು ಹಾಕಬೇಕು ಅಂದರೆ ಎದೊಳ್ಬಿಡ್ತಾರೆ ಅಂತ ಇದ್ದರೆ ಅನ್ಸೋಕ್ಕಾಗಲ್ಲ, ಅಂಟಿಸಿದ್ರೆ ಎದೊಳ್ತಾರೆ ಅಂತ ಗೊತ್ತಿರಬೇಕು. ಇವಾಗ ನೋಡಿ, ಕರೆಕ್ಟಿಗೆ ದೀಪಾವಳಿ ಟೈಮು, ಅಯ್ಯೋ ಬಾಂಬ್ ಬಿಟ್ಟರೆ ಅವ್ರು ಎದೊಳ್ಬಿಡ್ತಾರೆ, ಇವ್ರು ಎದೊಳ್ಬಿಡ್ತಾರೆ. ನೀನು ಅದೆಲ್ಲ ಯೋಚನೆ ಮಾಡಿದ್ರೆ ಇಡೋಕ್ಕಾಗಲ್ಲ. ಇಟ್ಟರೆ ಏನು ಮಾಡ್ತಾರೆ? 4 ಜನ ಎದ್ದು ಉಗಿತಾರೆ. ಅಥವಾ ಸ್ವಲ್ಪ ಕಡಿಮೆ ಮಾಡಪ್ಪ, ಏನು ಇಷ್ಟು ಮಾಡ್ತೀರಾ ಗಲಾಟೆ ಅಂತಾರಾದರೂ ಹೇಳ್ತಾರೆ. ಸೊ ಬೆಂಕಿ ಅಂಟಿಸೋಕ್ಕಿಂತ ಮುಂಚೆನೇ ಹೆಂಗಿರಬೇಕು? ಪ್ರಿಪೇರ್ ಆಗಿರಬೇಕು. ಸೊ ಯಾವಾಗಲೂ ನನ್ನ ಪ್ರಸಂಗ ಬೆಂಕಿ ಅಂಟಿಸೋ ಥರ ನಾನು ಪ್ರಿಪೇರ್ ಆಗಿರ್ತೀನಿ. ಯಾಕೆ ಗೊತ್ತಾ? ತುಂಬ ಜನ ಮಲಗಿರೋರು ಎದೊಳ್ಬಿಡ್ತಾರೆ. ಆಮೇಲೆ ಸೊ ಒಂದೊಂದು ಪ್ರೀಚಿಂಗನ್ನು ಅನೇಕರನ್ನ ಎಬ್ಬರಿಸೋ ಥರ ಇರುತ್ತೆ. ಸೊ ಇವತ್ತು ಈ ಪ್ರೀಚಿಂಗು ಅನೇಕರ ಲೈಫ್ಗಳನ್ನು ಚೇಂಜ್ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ಸಮಾರಿಟನ್ ವುಮೆನ್, ಈ ಸ್ತ್ರೀನ ದೇವ್ರು ಮುಟ್ಟಿದ ಕಾರಣ ಏನು ಗೊತ್ತಾ? ಅವಳ ಒಳಗಡೆ ಕಾನ್ಷಿಯಸ್ ಇತ್ತು. ನೋಡಿ, ನಾನು ಒಂದು ಹೇಳ್ತೀನಿ, ಪ್ರಾರ್ಥನೆಗೆ ಬೇಕಾಗಿದ್ದು ಫೇತ್. ಪ್ರಾರ್ಥನೆಗೆ ಬೇಕಾಗಿದ್ದು ಫೇತ್. ಫೇತ್ಗೆ ಬೇಕಾಗಿರೋದು ಗುಡ್ ಕಾನ್ಷಿಯನ್ಸ್. ಪ್ರಾರ್ಥನೆಗೆ ಬೇಕಾಗಿರೋದು ನಂಬಿಕೆ. ನಂಬಿಕೆಗೆ ಬೇಕಾಗಿರೋದು ಒಳ್ಳೆ ಮನಸ್ಸಾಕ್ಷಿ. ಸೊ ನಂಬಿಕೆನೂ ಮನಸ್ಸಾಕ್ಷಿ ಎರಡು ಕರೆಕ್ಟಾಗಿ ಇದ್ದರೆ ಮಾತ್ರನೇ ಫೇತ್ ಆಪ್ರೇಟ್ ಆಗೋದು. ಇವತ್ತು ಸೈತಾನನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಅಂದರೆ ಏನು ಗೊತ್ತಾ? ಆಲ್ವೇಸ್ ಹಿ ವಿಲ್ ಪ್ರಿಕ್ ಯುವರ್ ಕಾನ್ಷಿಯನ್ಸ್. ನೀನು ಸರಿ ಇದೆಯಾ, ನೀನು ಪ್ರಾರ್ಥನೆ ಸರಿಯಾಗಿ ಮಾಡ್ದ, ನೀನು ಚೆನ್ನಾಗಿ ಬೈಬಲ್ ಓದ್ದ, ನೀನು ಹೋಲಿಯಾಗಿದ್ದ,
ನಿನ್ನೆ ತಾನೇ ಜಾಲಿಯಾಗಿದ್ದೆ, ಇಷ್ಟು ವರ್ಷ ನೀನು ಜಾಲಿಯಾಗಿದೆ, ಇವತ್ತೇನೋ ದೊಡ್ಡದಾಗ ಹೋಲಿ. ನೋಡಿ, ಸೈತಾನನಿಗೆ ನೀನು ಪಾಪ ಮಾಡೋದ್ರಿಂದ ಅವನಿಗೆ ಯಾವ ಲಾಭನೂ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಸೈತಾನನಿಗೆ ನೀವು ಪಾಪ ಮಾಡೋದ್ರಲ್ಲಿ ಅವನಿಗೆ ಯಾವ ಲಾಭ ಇಲ್ಲ. ನೀವು ಗ್ಲಾಸಲ್ಲಿ ಎಷ್ಟು ವೀಕೆಂಡ್ ಕುಡಿದ್ರೂ ಅವನಿಗೇನು, ಅವನ ಟೈಟ್ ಆಗ್ತಾನೆ. ನೀವೊಂದು ತಪ್ಪು ಮಾಡೋದ್ರಿಂದ ಅಥವಾ ನೀವು ಸಿಗರೇಟ್ ಸೇದೋದ್ರಿಂದ ಅವನಿಗೇನು ಲಾಭ? ನೀವು ಕುಡಿಯೋದ್ರಿಂದ ಸೈತಾನನಿಗೇನು ಲಾಭ ಹೇಳಿ? ಕೆಲವ್ರು ಹೇಳ್ತಾರೆ ನೋಡಿ, ಸೈತಾನನ ಹಂಗೇ ಈ ಹುಡುಗನ ಹಂಗೇ ಹೇಳ್ಕೊಂಡೋಗ್ಬಿಟ್ಟ, ಈ ಹುಡುಗಿನ ಹಂಗೇ ಸೈತಾನ ಹೇಳ್ಕೊಂಡೋಗ್ಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ಸೈತಾನನ ಹಂಗೇ ಹುಡುಗಿನ ಹೇಳ್ಕೊಂಡೋಗಿ ಕುಡ್ಸೋದ್ರಲ್ಲಿ ಅವನಿಗೇನು ಲಾಭ? ನೀನು ಸಿಗರೇಟ್ ಸೇದೋದ್ರಲ್ಲಿ ಅವನಿಗೇನು ಲಾಭ? ನೀನು ಕೆಟ್ಟ ಮಾತು ಮಾತಾಡೋದ್ರಿಂದ ಅವನಿಗೇನು ಲಾಭ? ಕೆಲವ್ರು ಹೇಳ್ತಾರೆ, ಏನೋ ಗೊತ್ತಿಲ್ಲ ಪಾಸ್ಟರ್, ಈವಿಲ್ ಸ್ಪಿರಿಟೇ ಏನೋ ಗೊತ್ತಿಲ್ಲ, ಕೋಪದಲ್ಲಿ ಚೆನ್ನಾಗಿ ಬೈದಾಕ್ಬಿಟ್ಟೆ ನಾನು. ನೀನು ಬೈಯೋದಕ್ಕೂ ಸೈತಾನನಿಗೂ ಏನು ಕನೆಕ್ಷನು? ಅದರಲ್ಲೂ ನಾವು ಸೈತಾನನ ಮೇಲೆ ಹಾಕೋದ್ರಲ್ಲಿ ತುಂಬ ಫೇಮಸ್ಸು. ನಾವೇನಾದರೂ ಮಾಡಿ ಯಾರ ಮೇಲೆ ಹಾಕೋದು? ಸೈತಾನನ್ನು. ಒಂದು ಸತಿ ಸೈತಾನೇ ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋರಂತೆ, ಇವರೆಲ್ಲ ಮಾಡೋದು ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ತಾರೆ ಯಾವಾಗಲೂ ಇವರು ಅಂತ. ಸೊ ನಮಗೆ ಒಂದು ಯಾವಾಗಲೂ ನಾವೇ ಕೆಲವೊಂದು ಮಾಡಿಬಿಟ್ಟು ಸೈತಾನ ಮಾಡಿಬಿಟ್ಟ ಅಂತ ಹೇಳ್ತೀವಿ. ನೋಡಿ, ಸೈತಾನನಿಗೆ ನೀವು ಪಾಪ ಮಾಡೋದ್ರಲ್ಲಿ ಅವನಿಗೆ ಯಾವ ವಿಧವಾದಂಥ ಲಾಭ ಇಲ್ಲ. ಒಂದೇ ಒಂದು ಏನು ಗೊತ್ತಾ, ನೀನು ಪಾಪ ಮಾಡಿದ್ರೆ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚಬೇಕು, ನೀನು ಸರಿ ಇಲ್ಲ ಅಂತ ಹೇಳಬೇಕು, ದೇವ್ರ ಮುಂದೆ ನೀನು ನಿಲ್ಲಬಾರ್ದು, ನೀನು ಪ್ರಾರ್ಥನೆ ಮಾಡಬಾರ್ದು, ನೀನು ಆರಾಧನೆ ಮಾಡಬಾರ್ದು. ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ನೀನು ಕೊರಗಿ ಸಾಯಬೇಕು. ಅದೇ ಅವನಿಗಿಷ್ಟ. ಸೊ ಕರಪ್ಟಿಂಗ್ ದ ಕಾನ್ಷಿಯನ್ಸ್, ನಿನ್ನ ಮನಸ್ಸಾಕ್ಷಿನ ಕರಪ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶನೇ ಸೈತಾನನಿಗೆ. ಅದಕ್ಕೆ ನಿನ್ನನ್ನು ತಪ್ಪು ಮಾಡಿಸೋದು, ಪಾಪ ಮಾಡಿಸೋದು. ಅಥವಾ ಇಲ್ಲಾಂದರೆ ನೀ ಪಾಪ ಮಾಡೋದ್ರಿಂದ, ತಪ್ಪು ಮಾಡೋದ್ರಿಂದ ಸೈತಾನನಿಗೆ ಯಾವ ಲಾಭನೂ ಇಲ್ಲ. ಒಂದೊಂದು ಪ್ರೀಚಿಂಗಲ್ಲೂ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಯು ಕ್ಯಾನ್ ಕಮ್ ಟು ಗಾಡ್, ನೋ ಪ್ರಾಬ್ಲಮ್, ಯು ಕ್ಯಾನ್ ಕಮ್ ಟು ಗಾಡ್. ನೋಡಿ, ಪುಲ್ಪಿಟ್ ಅಂದರೆ ಏನು ಗೊತ್ತಾ? ಪುಲ್ಲಿಂಗ್ ಎ ಪರ್ಸನ್ ಫ್ರಮ್ ದ ಪಿಟ್ ಈಸ್ ಕಾಲ್ಡ್ ಪುಲ್ಪಿಟ್. ಪುಲ್ಪಿಟ್ ಅಂದರೆ ನಿಂತ್ಕೊಂಡು ಒಗೆಯೋ ಜಾಗ ಅಲ್ಲ, ನಮ್ಮನ್ನು ಕಂಡಮ್ ಮಾಡೋ ಜಾಗ ಅಲ್ಲ, ಜನರನ್ನ ಕಂಡಮ್ ಮಾಡೋ ಜಾಗ ಅಲ್ಲ, ಮೇಲೆ ಕೆತ್ತುವಂಥ ಜಾಗ. ಸೊ ದೇವರು ಅಂದರೆ ಯೇಸು ಸ್ವಾಮಿ ಅಂದ್ರೇ, ದೇವ್ರ ಹತ್ರ ಬಂದ್ರೇ ಏನು ಗೊತ್ತಾ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ. ಸೊ ಒಂದು ಪ್ರೀಚಿಂಗಲ್ಲಿ ನಮ್ಗೆ ವಿಶ್ರಾಂತಿ ಬಂದಿಲ್ಲ, ಒಂದು ಪ್ರೀಚಿಂಗ್ ನಮ್ಗೆ ಗಲಿಬಿಲಿ ಆಗ್ತೈತೆ ಅಂದರೆ ದಟ್ ಈಸ್ ನಾಟ್ ಫ್ರಮ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನೋಯಿಂಗ್ ಗಾಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ನಾನು ಯಾವಾಗಲೂ ಪ್ರಸಂಗದಲ್ಲಿ ದೇವ್ರು ಎಂಥವರು, ದೇವ್ರ ಗುಣ ಏನು, ದೇವ್ರ ಹೃದಯ ಏನು, ದೇವ್ರು ಹೆಂಗೆ ಕ್ಷಮಿಸ್ತಾರೆ, ಯಾಕೆ ಕ್ಷಮಿಸ್ತಾರೆ, ಇಂಥ ಪ್ರೀಚಿಂಗ್ನೇ ನಾನು ಯಾಕೆ ಗೊತ್ತಾ ಮಾತಾಡೋದು, ನಿನ್ನ ಕರಪ್ಟ್ ಆಗಿರುವಂಥ ಕಾನ್ಷಿಯನ್ಸನ್ನು ಕರೆಕ್ಟ್ ಮಾಡಿಬಿಡ್ಬೇಕು. ನೋಡಿ, ಒಂದು ಸತಿ ನಿಮ್ಮ ಮನಸ್ಸಾಕ್ಷಿ ಸರಿಯಾಗಿಬಿಟ್ರೆ ನಿನ್ನ ಪ್ರೇಯರೇ ಬೇರೆ ಲೆವೆಲಲ್ಲಿ ಇರುತ್ತೆ. ಇಲ್ಲಾಂದರೆ ನಮ್ಮ ಪ್ರಾರ್ಥನೆ ಹೆಂಗಿರ್ತದೆ ಗೊತ್ತಾ, ಅರ್ಧ ಅವರ್ ಕುಂತ್ಕೊಂಡು ನೆನ್ನೆ ಮಾಡಿದ್ದು, ಮೊನ್ನೆ ಮಾಡಿದ್ದು, ಸ್ಕೂಲಲ್ಲಿ ಮಾಡಿದ್ದು, ಕಾಲೇಜಲ್ಲಿ ಮಾಡಿದ್ದು, ಅದು ಮಾಡಿದ್ದು, ಇದನ್ನು ರಿಪೇರಿ ಮಾಡೋಕ್ಕೇ ಅರ್ಧ ಅವರ್ ಪ್ರೇಯರ್ ಹೊರಟೋಗುತ್ತೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಕೆಲವೊಂದು ವಾಕ್ಯನ ಓದೋಣ ನೋಡಿ. ಫಸ್ಟ್ ತಿಮೋಥಿ ಚಾಪ್ಟರ್ 1 ವರ್ಸ್ 18. ದ ಬುಕ್ ಆಫ್ ಫಸ್ಟ್ ತಿಮೋಥಿ, 1 ತಿಮೋಥಿಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯ. ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪಿಸುತ್ತೇನೆ. ಇಂಗ್ಲೀಷಲ್ಲಿ ಹೇಳುತ್ತೆ ಗುಡ್ ವಾರ್ಫೇರ್, ಕನ್ನಡದಲ್ಲಿ ಹೇಳುತ್ತೆ ದಿವ್ಯ ಯುದ್ಧವನ್ನು. ಸೊ ಎಲ್ಲರಿಗೂ ಒಂದು ಯುದ್ಧ ಇದೆ, ಎಲ್ಲರೂ ಹೇಳಿ. ಆದರೆ ಸೈತಾನನ ಮೇಲೆ ಅಲ್ಲ, ಮನಸ್ಸಾಕ್ಷಿ ಮೇಲೆ. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ, ಸೈತಾನನ ಮೇಲೆ ಯುದ್ಧ ಐತೆ ಅಂತ ಕುಂತ್ಕೊಂಡು ರಾತ್ರಿ 12 ಗಂಟೆಗೆ ಎದ್ದು ಸೈತಾನನ ಕಟ್ಟೋದು, 5 ಗಂಟೆಗೆ ಎದ್ದು ಸೈತಾನನ ಕಟ್ಟೋದು, ಬೆಳಿಗ್ಗೆ ಎದ್ದು ಕಟ್ಟೋದು, ಅಮಾವಾಸ್ಯೆಯಲ್ಲಿ ಕಟ್ಟೋದು, ಫಾಸ್ಟಿಂಗ್ ಪ್ರೇಯರಲ್ಲಿ ಕಟ್ಟೋದು. ನಾನೇನು ಹೇಳ್ತೀನಿ ಅಂದರೆ ಅಲ್ಲೇನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರಾಬ್ಲಮ್ ಇಲ್ಲೇ. ಫೈಟ್ ಅಂದ್ರೇ ಡೇಂಜರೇ. ಇದೇನಿದು ಗುಡ್ ಫೈಟ್? ಲೆಟ್ಸ್ ಸಿ ನೆಕ್ಸ್ಟ್ ವರ್ಸ್. Having faith and a good conscience. ಅಷ್ಟೇ. Where there is faith, conscience is connected. ಎಲ್ಲಿ ನಂಬಿಕೆ ಅಂತ ಬರುತ್ತೋ ನೋಡಿ, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೇ ಇಡ್ಕೊ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹಡಗು ಒಡೆದೋದ್ರೆ ಹೆಂಗಿದೆ? ಅದೇನಕ್ಕಾದ್ರೂ ಯೂಸ್ ಇರ್ತೈತಾ?
ಇಲ್ಲ. ಹಡಗು ಹೊಡೆದೋಗಿದ್ರೆ ಅದನ್ನು ಎಲ್ಲೂ ಎತ್ಕೊಂಡು ಹೋಗೋಕ್ಕಾಗಲ್ಲ, ನಾವು ಜರ್ನಿ ಮಾಡೋಕ್ಕಾಗೋದಿಲ್ಲ. ಇವತ್ತು ಅನೇಕರ ಫೇತ್ ಹೆಂಗಿದೆ ಅಂದರೆ ದೇ ಆರ್ ನಾಟ್ ಏಬಲ್ ಟು ಸೇಲ್. ಮುಂದೆ ಹೋಗೋಕ್ಕಾಗ್ತಲ್ಲ, ಯಾಕಂದರೆ ಇಟ್ಸ್ ಬ್ರೋಕನ್. ಸೇಟನ್ ಈಸ್ ಆ್ಯನ್ ಅಕ್ಯೂಸರ್. ಯಾವಾಗಲೂ ತಪ್ಪೋರ್ಸೋದೇ ಸೈತಾನನ ಕೆಲಸ. ಅವನಿಗೇನು ಗೊತ್ತಾ? ಮನಸ್ಸಾಕ್ಷಿನ ಕೆಡಿಸ್ಬೇಕು. ನೋಡಿ, ಒಳ್ಳೆ ಮನಸ್ಸಾಕ್ಷಿ ಇರೋರು ಅಥವಾ ಒಳ್ಳೆ ಹೆಸರು ಇರೋರು ನೋಡಿ, ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋದರೆ ಅಥವಾ ಒಂದು ಮದುವೆಗೆ ಹೋದರೆ, ಒಂದು ಪಾರ್ಟಿಗೆ ಹೋದರೆ ಧೈರ್ಯವಾಗಿ ಹೋಗ್ತಾರೆ ರೆಡಿ ಆಗಿಬಿಟ್ಟು. ಕೆಲವ್ರಿಗೆ ಹೆಸರು ರಿಪೇರಿ ಆಗಿಬಿಟ್ಟಿದೆ, ಅಥವಾ ಫ್ಯಾಮ್ಲಿಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ಮು, ಅಥವಾ ಏನೋ ಸರಿಗೆ ಓದಿಲ್ಲ, ಎಜುಕೇಷನ್ ಇಲ್ಲ, ಏನೋ ಒಂದು ಇದ್ದರೆ ನೋಡಿ, 4 ಜನ ಮುಂದೆ ಫಂಕ್ಷನ್ಗೆ ಹೋಗಿ ಧೈರ್ಯವಾಗಿ ನಿಲ್ಲಲ್ಲ. ಯಾಕೆ ಗೊತ್ತಾ? ಅಲ್ಲಿ ಹೋಗಿ ಮುಖ ತೋರ್ಸೋಕ್ಕೆ ಆಗಲ್ಲ ಅವ್ರ ಕೈಲಿ. ಸೊ ಅವರು ಸ್ವಲ್ಪ ಸೈಡಲ್ಲೇ ನಿಂತಿರ್ತಾರೆ. ಅವ್ರ ಹತ್ರ ಮಾತಾಡಿಸ್ಬಾರ್ದು, ಇವ್ರ ಹತ್ರ. ಆದರೆ ಧೈರ್ಯವಾಗಿ ಮನಸ್ಸಾಕ್ಷಿ ಚೆನ್ನಾಗಿರೋರು, ಎಲ್ಲ ಪರ್ಫೆಕ್ಟಾಗಿರೋರು ನೋಡಿ, ಧೈರ್ಯವಾಗಿ ತಲೆ ಎತ್ಕೊಂಡು ಹೋಗ್ತಾರೆ. ಸ್ಕೂಲ್ ಬಿಟ್ಟಿರೋರು ನೋಡಿ, ಎಲ್ಲೋ ಓದಿಲ್ಲ, ಎಜುಕೇಷನ್ ನಿಂತೋಯ್ತು ಅನ್ನೋರು ಎಲ್ಲಾದರೂ ಫಂಕ್ಷನು ಮ್ಯಾರೇಜ್ಗೆ ಹೋದರೆ ಹೋಗಲ್ಲ. ಯಾಕೆ ಗೊತ್ತಾ? ಎಲ್ಲ ಸ್ವಂತದವ್ರು ಕೇಳ್ತಾರೆ, ಏನು ಮಾಡ್ತಾವನು ಮಗ, ಮಗಳು ಏನು ಮಾಡ್ತಾಳೆ? ಈ ಮದುವೆಗಳೆಲ್ಲ ಕೇಳೋದು. ಇನ್ನೂ ಏನೂ ಮಾಡಿಲ್ವಾ ಮಗಳಿಗೆ ಮದುವೆ? ಇನ್ನೂ ಏನೂ ಆಗಿಲ್ವಾ? ಸೊ ಒಂದು ಕಡೆ ಖುಷಿ ಇರುತ್ತೆ, ಒಂದು ಕಡೆ ಹೋದರೆ ಅವಮಾನ ಪಟ್ಕೊಂಡೇ ಬರಬೇಕು. ಕೆಲವೊಂದು ಟೈಮು ಕೆಲವ್ರು ಬಾಯಿನೂ ಸುಮ್ಮನೆ ಇರಲ್ಲ. ಸತಿ ನಾನು ಹೇಳ್ನಲ್ಲ, ಮದುವೆ ಟೈಮ್ ಬಂದುಬಿಟ್ರೆ ಜನ ಏನು ಮಾಡ್ತಾರೆ? ಯಾವಾಗ ನೆಕ್ಸ್ಟು ಏನು ಹೇಳ್ತಾರೆ? ಇವಾಗ ಕೆಲವ್ರು ಮದುವೆ ಆಗಿ ಮಕ್ಕಳಾಗಿರಲ್ಲ, ಏನೋ ಪರಿಸ್ಥಿತಿ ಇಲ್ಲ, ಅವರೇ ತೀರ್ಮಾನ ಮಾಡಿರ್ಬೋದೇನೋ, ಅಥವಾ ಬೇಡ ಅಂತ ಅವರೇ ತೀರ್ಮಾನ ಮಾಡಿರ್ಬೋದು. ಏನೋ ಅವ್ರ ಪ್ರಾಬ್ಲಮ್ಮು, ಅಥವಾ ಏನೋ ಮೆಡಿಕಲ್ ಪ್ರಾಬ್ಲಮ್ ಏನೋ ಇರುತ್ತೆ. ಇವ್ರು ಹೋಗ್ಬಿಟ್ಟು ಏನು ಹೇಳಿರ್ತಾರೆ ಗೊತ್ತಾ? ಏನು ಇಲ್ವಾ, ಇನ್ನೂ ಹೊಟ್ಟೆಯಲ್ಲಿ ಹುಳಗಿಳ ಇಲ್ವ? ಏನು ಹುಳ ಏನು ಇಲ್ವಾ, ನೆಕ್ಸ್ಟ್ ಯಾವಾಗ ಅಂತ. ಅದೇ ನಾನು ವಸತಿ ಹೇಳನಲ್ಲ, ವಯಸ್ಸಾದವರೆಲ್ಲ ಸಾಯ್ತಾರೆ, ನಾವು ಹೋಗಿ ಅವ್ರ ಹತ್ರ ನೆಕ್ಸ್ಟ್ ಯಾವಾಗ ಅಂತ ಕೇಳಿದ್ರೆ ಹೆಂಗಿರ್ತದೆ? ಅವ್ರಿಗೇನು ಗೊತ್ತಾ? ಎಲ್ಲರಿಗೂ ಮದುವೆ ಆಗುತ್ತೆ, ಎಲ್ಲರಿಗೂ ಮಗು ಹುಟ್ಟುತ್ತೆ, ಯಾಕೆ ನಿನಗೆ ಮಾತ್ರ? ನಾವು ಹೋಗಿ ಒಂದು ಸತಿ ಅವ್ರನ್ನ ಹೋಗಿ ವಯಸ್ಸಾದವ್ರನ್ನ ಎಲ್ಲರೂ ಸಾಯ್ತಾರೆ, ನೀವು ಮಾತ್ರ ಇನ್ನೂ ಬದುಕಿದ್ದೀರ ಅಂದರೆ ಹೆಂಗಿರ್ತದೆ? ಸೊ ಅದಕ್ಕೆ ನಾವು ಇನ್ನೊಬ್ರ ವಿಷಯಕ್ಕೆ ಏನು ಮಾಡಬಾರ್ದು, ಯಾವಾಗ ನೆಕ್ಸ್ಟು ಏನು ಅದೆಲ್ಲ ಕೇಳಬಾರ್ದು. ಅದು ಅವ್ರವ್ರ ಪ್ರಾಬ್ಲಮ್, ಅದು ಅವ್ರವ್ರ ಫ್ಯಾಮ್ಲಿ ಸೀಕ್ರೆಟ್ಸ್. ಸೊ ಕೆಲವರು ಈ ಥರ ನಾವೆಲ್ಲಾದರೂ ಒಂದು ಕಡೆ ಹೋದರೆ ನಮ್ಮನ್ನು ಹರ್ಟ್ ಮಾಡೋಕ್ಕೆ ಅಂತಲೇ ಜನ ಇರ್ತಾರೆ. ಏನು ಬಿಸ್ನೆಸ್ ಎಲ್ಲ ಮುಚ್ಚಿಬಿಟ್ರ, ಆಮೇಲೆ ಮನೆ ಏನೋ ಮಾರಿಬಿಟ್ರಂತೆ, ಇವಾಗ ಮಗ ಕಾಲೇಜಿಂದ ನಿಂತುಬಿಟ್ನಂತೆ, ಮದುವೆ ಫೇಲ್ಯೂರ್ ಆಗಿಬಿಡ್ತಂತೆ. ನೋಡಿ, ಇದನ್ನು ಕೇಳೋಕ್ಕೆ ಅಂದರೆ ನಮ್ಮ ಮನಸ್ಸಾಕ್ಷಿನ ಎಲ್ಲೋ ಒಂದು ಕಡೆ ಕರಪ್ಟ್ ಮಾಡೋದಕ್ಕೇ ಕೆಲವೊಂದು ಟೈಮು ಜನರು ಕಾಯ್ತಾ ಇರ್ತಾರೆ. ಅದಕ್ಕೇ ನಮಗೆ ಸೊಸೈಟಿಯಲ್ಲಿ ತಲೆ ಎತ್ತಿ ನಡಿಬೇಕು ಅಂದರೆ ಮನಸ್ಸಾಕ್ಷಿನ ಮೇಂಟೈನ್ ಮಾಡಬೇಕು. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಆ ಥರ ಕೇಳಂಗಿದ್ದಿದ್ರೆ ಸಮರಿಯ ಸ್ತ್ರೀ ಧೈರ್ಯವಾಗಿ ಹೋಗ್ತಾ ಇದ್ಲ ಊರೊಳಕ್ಕೆ? ಎಲ್ಲ ಕಡೆ ಹೇಳಿ ಬೈಬಲ್ ಹೇಳುತ್ತೆ, ಅವಳೇ ಹೋಲ್ ಸಿಟಿನ ದೇವ್ರ ಹತ್ರ ಕರ್ಕೊಂಬಂದಿದ್ದು. ಹೆಂಗೆ? ಅವಳ ಬ್ಯಾಕ್ಗ್ರೌಂಡ್ ನೋಡಿಲ್ಲ, ಅವಳಿರೋ ಪ್ರೆಸೆಂಟ್ ಸಿಚುವೇಶನ್ ನೋಡಿಲ್ಲ. ಶೀ ಸಾ ಗಾಡ್. ನಾನೇನು ಹೇಳ್ತೀನಿ, ದೇವ್ರನ್ನ ಮಾತ್ರ ನೋಡಿ ನಿಮ್ಮ ಮನಸ್ಸಾಕ್ಷಿ ಕರೆಕ್ಟಾಗಿರುತ್ತೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ದೇವ್ರ ಬಗ್ಗೆ ತಿಳ್ಕೊಂಡಿರೋರು, ದೇವ್ರ ಬಗ್ಗೆ ಸರಿಯಾಗಿ ಗೊತ್ತಿರೋರು, ಯಾವಾಗಲೂ ಒಂದು ಆ್ಯಟಿಟ್ಯೂಡ್ ಇರುತ್ತೆ ನೋಡಿ. ಅವ್ರಿಗೆ ಬೇರೆ ಲೆವೆಲ್, ಅವ್ರ ಪ್ರೇಯರ್ ಬೇರೆ ಲೆವೆಲ್ ಇರುತ್ತೆ, ಪ್ರೀಚಿಂಗ್ ಬೇರೆ ಲೆವೆಲ್ ಇರುತ್ತೆ. ಇವಾಗ ನಾನು ಹಿಂಗೆ ಹೇಳ್ತೀನಿ ನೋಡಿ, ಇವಾಗ ನಮಗೆ ಒಂದು 4 ಜನ ರೌಡಿಗಳು ಗೊತ್ತು. ಆ ರೌಡಿ ಫ್ರೆಂಡ್ ಆಗಿರೋನೇ ಏನು ಮಾಡ್ತಾನೆ? ಒಂದು ಆ್ಯಕ್ಟಿವಿಟಿ ಹೆಂಗಿರುತ್ತೆ? ನಿನ್ಗೆ ಇವನು ಗೊತ್ತಾ, ನಾಗ ಗೊತ್ತಾ, ಇವನು ಗೊತ್ತಾ, ಅವ್ನು ಗೊತ್ತಾ, ಇವ್ರು ಮಾತಾಡ್ತೀರ ಏನು ಗೊತ್ತಾ, ಬ್ಲೇಡ್ ರಾಜ ಗೊತ್ತಾ, ಈ ರಾಜ ಗೊತ್ತಾ,
ಕೊತ್ವಾಲ್ ಗೊತ್ತಾ, ಆಮೇಲೆ ಕಿಟ್ಟಿ ಗೊತ್ತಾ, ಅದು ಇದು ಅಂತ ಏನೋ ಒಂದು ಬಿಡ್ತಾ ಇರ್ತಾರೆ ನೋಡಿ. ಸುಮ್ಮನೆ ಎಲ್ಲರ ಮಾತಾಡ್ರೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ. ಇವನು ಗೊತ್ತಿರ್ತೈತೆ, ಅವ್ನಿಗೆ ಇವ್ರಿಗೆ ಗೊತ್ತಿರಲ್ಲ. ಆದರೆ ಹೋಗಿ ಹೇಳೋದೇನು ಗೊತ್ತಾ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು. ಸೊ ಒಂದು 4 ಜನಕ್ಕೆ ಗೊತ್ತಾಗ್ಬಿಟ್ರೇ ಇವ್ರದ್ದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಬೇರೆ ಲೆವೆಲ್ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಗೊತ್ತು ಇವನಿಗೆ, ಇವಂದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ನನಗೆ ಅಲ್ಲಿ ಪೊಲೀಸೇ ಗೊತ್ತಾ. ಕೆಲವನಿಗೆ SI ಗೊತ್ತು ಅಂತ ತಿಳ್ಕೊಳ್ಳಿ, ಇನ್ಸ್ಪೆಕ್ಟ್ರೇ ಗೊತ್ತು, ಸರ್ಕಲ್ ಇನ್ಸ್ಪೆಕ್ಟ್ರೇ ಗೊತ್ತು, ಅವನದು ಆ್ಯಟಿಟ್ಯೂಡ್ ಹೆಂಗಿರುತ್ತೆ? ಅವನದು ಇನ್ನೂ ಬೇರೆ ಲೆವೆಲ್ ಆ್ಯಟಿಟ್ಯೂಡು. ನನಗೆ ಸರ್ಕಲ್ ಇನ್ಸ್ಪೆಕ್ಟ್ರೇ ಗೊತ್ತಪ್ಪ ಅಂತಾನೆ. ಓಕೆ, ಇದೆಲ್ಲ ಬಿಟ್ಟಾಕ್ಬಿಡಿ. ಒಬ್ಬನಿಗೆ MLA ಗೊತ್ತು, ಅವನದು ಆ್ಯಟಿಟ್ಯೂಡ್ ಹೆಂಗಿರ್ತದೆ? ಫೋನ್ ಮಾಡಲಾ? ಅಂದರೆ ಪ್ರಾಬ್ಲಮ್, ಫೋನ್ ಮಾಡಲಾ? ಸೊ ಯಾರು ಗೊತ್ತು? ಸೊ ಇವ್ರು ಯಾರು ಗೊತ್ತೋ ಅದಕ್ಕೆ ತಕ್ಕನಂಗೆ ಇವ್ರ ಆ್ಯಟಿಟ್ಯೂಡ್ ಇರೋದು. ನಾನೇನು ಹೇಳ್ತೀನಿ ಅಂದರೆ, ಒಂದು 4 ರೌಡಿಗಳು ಗೊತ್ತಾದರೆ ನಿನ್ನ ಆ್ಯಟಿಟ್ಯೂಡ್ ಚೇಂಜು, ಒಂದು ಪೊಲೀಸ್ ಗೊತ್ತಾದರೆ ನಿನ್ನ ಆ್ಯಟಿಟ್ಯೂಡ್ ಚೇಂಜು, ಒಂದು ಇನ್ಸ್ಪೆಕ್ಟರ್ ಗೊತ್ತಾದರೆ ನಿನ್ನ ಆ್ಯಟಿಟ್ಯೂಡ್ ಚೇಂಜು, MLA ಗೊತ್ತಾದರೆ ಒಂದು ಆ್ಯಟಿಟ್ಯೂಡ್ ಚೇಂಜು. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ದೇವ್ರು ನನಗೆ ಗೊತ್ತು, ನಮಗೆ ಎಷ್ಟು ಆ್ಯಟಿಟ್ಯೂಡ್ ಇರಬೇಕು. ಸೊ ನಮ್ಗೆ ಯಾರಿಗೆ ಗೊತ್ತು? ದೇವರೇ ಗೊತ್ತು. ಯಾರು ಹೇಳಿ? ದೇವರೇ ಗೊತ್ತು. ನಿಮ್ಗೆ ಯಾರು ಗೊತ್ತು ರೀ? ನನಗೆ MLA ಗೊತ್ತಿಲ್ಲ, ನನಗೆ ಅವ್ರು ಗೊತ್ತಿಲ್ಲ, ಇವ್ರು ಗೊತ್ತಿಲ್ಲ. ಆದರೆ ಸರ್ವ ಸೃಷ್ಟಿನೂ ಮಾಡಿದಂಥ ಸರ್ವಶಕ್ತನಾದ ದೇವರು. ರೈಟ್, ಓಕೆ. ಇವಾಗ ಸ್ವಲ್ಪ ಮನ್ಸಾಕ್ಷನ್ ರಿಪೇರಿ ಮಾಡಿಬಿಟ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರೇಯರು ವರ್ಷಿಪ್ ಎಲ್ಲ ಮನೆಯಲ್ಲಿ ಸೂಪರಾಗಿರುತ್ತೆ. ಓಕೆ, ಇವಾಗ ಸ್ವಲ್ಪ ರೆಡಿ ಮಾಡಿಬಿಡೋಣ. ಸರ್ವಿಸ್ ಬಂದಿದ್ದೀರಾ, ಸರ್ವಿಸ್ ಮಾಡ್ಬೇಕು ತಾನೆ? ರೈಟ್, ಓಕೆ. ನೋಡಿ, ಯುವರ್ ಮೈಂಡ್ ಹ್ಯಾಸ್ 2 ಫಂಕ್ಷನ್ಸ್. ನಮ್ಮ ಮೈಂಡು 2 ಫಂಕ್ಷನ್ಸ್ ಅಂದರೆ 2 ಕಾರ್ಯನ ಮಾಡುತ್ತೆ ನಮ್ಮ ಮೈಂಡು. 1 ದ ಮೆಮೊರಿ, ಸೆಕೆಂಡ್ 1 ದ ಇಮ್ಯಾಜಿನೇಷನ್. 2 ಫಂಕ್ಷನ್ಸ್ ನಡೀತಾ ಇರ್ತೈತೆ. ದ ಪರ್ಪಸ್ ಆಫ್ ಯುವರ್ ಮೆಮೊರಿ ಈಸ್ ಟು ರೀಪ್ಲೇ ಈವೆಂಟ್ಸ್ ಇನ್ ಯುವರ್ ಪಾಸ್ಟ್. ಮೆಮೊರಿ ಏನು ಗೊತ್ತಾ? ನಿಮ್ಮ ಪಾಸ್ಟ್ ಲೈಫಲ್ಲಿ ಏನೇನೆಲ್ಲ ನಡೆದಿದೆ, ಸ್ಕೂಲ್ದು, ಕಾಲೇಜ್ ನೋಡಿ ಎಲ್ಲ ಗ್ಯಾಪ್ನ ಇರುತ್ತೆ. ಅದೇ ಮೆಮೊರಿ ಕಾರ್ಡ್. ಕೆಲವರು ತುಂಬ ಗ್ಯಾಪ್ನ ಇರುತ್ತೆ, ಅವ್ರದ್ದು GB ಜಾಸ್ತಿ. ಕೆಲವರು ಮರ್ತು ಬಿಡ್ತಾರೆ, ಅದು ಸ್ವಲ್ಪ ಲೋ GB ಅದು. ಓಕೆ, ಇವಾಗ ಈ ಮೆಮೊರಿ ಏನು ಗೊತ್ತಾ, ನಿಮ್ದೆಲ್ಲನೂ ಪಾಸ್ಟ್ ಎಲ್ಲನೂ ಗ್ಯಾಪ್ನ ಮಾಡ್ತಾ ಇರ್ತೈತೆ. ಒಂದು. ಎರಡನೇದು ಫಂಕ್ಷನ್ ಏನು ಗೊತ್ತಾ? ದ ಪವರ್ ಆಫ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅಂದರೆ ಏನು ಗೊತ್ತಾ? ದ ಪರ್ಪಸ್ ಆಫ್ ಯುವರ್ ಇಮ್ಯಾಜಿನೇಷನ್ ಈಸ್ ಟು ಪ್ರಿಪ್ಲೇ ಈವೆಂಟ್ಸ್ ಇನ್ ಯುವರ್ ಫ್ಯೂಚರ್. ಒಂದು ಈವೆಂಟನ್ನ ಮುಂದೆ ಹೆಂಗೆ ನಡೆಯುತ್ತೆ, ನಾನು ಹೆಂಗಿರ್ತೀನಿ, ನಾನು ಹೆಂಗೆ ಆರೋಗ್ಯವಾಗಿರ್ತೀನಿ, ನಾನು ಹೆಂಗೆ ಚೆನ್ನಾಗಿರ್ತೀನಿ, ಆ ಥರ ಒಂದು ಪ್ರೀಪ್ಲೇ ಮಾಡೋದೇ ಇಮ್ಯಾಜಿನೇಷನ್. ಸೊ ಆ ಇಮ್ಯಾಜಿನೇಷನ್ನೇ ತುಂಬ ತುಂಬ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ದ ಪವರ್ ಆಫ್ ಇಮ್ಯಾಜಿನೇಷನ್. ಸೊ ಈ 2 ಫಂಕ್ಷನಲ್ಲಿ, ಈ ಮೆಮೊರಿ, ಇಮ್ಯಾಜಿನೇಷನ್ ಗ್ಯಾಪ್ ನಂಬರ್ ಇದೆಯಾ? 2 ಫಂಕ್ಷನ್ಸ್. ಒಂದು ಮೆಮೊರಿ ಕಾರ್ಡ್, ಜ್ಞಾಪಕ ಇಟ್ಕೊಳ್ಳಿ, ಮೆಮೊರಿ, ಇಮ್ಯಾಜಿನೇಷನ್ಸ್. ಸೊ ಇವಾಗ ಸೈತಾನನಿಗೆ ನೀವು ಏನು ಮಾಡಿದ್ರು ಹಳೇದು ಅವನಿಗೇನು ಪ್ರಾಬ್ಲಮ್ ಇಲ್ಲ. ಹಿ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ಅಬೌಟ್ ಇಟ್. ಆದರೆ ಒಂದು, ನಿಮ್ಮ ಪಾಸ್ಟನ್ನು ಜ್ಞಾಪಕ ಪಡಿಸಿ ಹಿ ವಾಂಟ್ ಟು ಟಾಂಟ್ ಯು. ಸೊ ಅವನದು ಮೇನ್ ಇಂಟೆನ್ಷನ್ ಏನು ಗೊತ್ತಾ? ಟಾಂಟ್ ಯು, ಇಂಟಿಮಿಡೇಟ್ ಆ್ಯಂಡ್ ಡಿಮೊರಲೈಸ್ ಯು. ಸೊ ಅವನು ಅದನ್ನು ಏನು ಮಾಡ್ತಾನೆ ಗೊತ್ತಾ? ಈ ಮೆಮೊರಿನ ಹೆಂಗೆ ಯೂಸ್ ಮಾಡ್ತಾನೆ ಅಂದರೆ, ಅವನು ಹೆಂಗೆ ಯೂಸ್ ಮಾಡ್ತಾನೆ ಅಂದರೆ ಟು ಟಾಂಟ್ ಯು. ನೋಡಿ, ಕೆಲವೊಂದು ಫ್ಯಾಮಿಲಿ ಪಿಕ್ಚರ್ಸ್, ಹಳೇ ಪಿಕ್ಚರ್ಸ್ ಅವ್ರ ಮೈಂಡಲ್ಲಿ ಇರುತ್ತೆ, ಅದು ಡಿಲೀಟೇ ಆಗಲ್ಲ. ಅವ್ರ ಅಪ್ಪ ಮಾಡಿದ್ದು, ಬೈದಿದ್ದು ನೋಡಿ, ಯಾವುದಾದ್ರೂ ಒಂದು ಬ್ಯಾಡ್ ಪಿಕ್ಚರ್ಸ್ ಮೈಂಡಲ್ಲಿ ಇರುತ್ತೆ. ಒಂದು ನಡಿಬಾರ್ದಂಥ ಇನ್ಸಿಡೆಂಟ್ಸ್ ಎಲ್ಲ ಲೈಫಲ್ಲಿ ನಡೆದು ಬಿಡ್ತಾರೆ. ಅದು ಚಿಕ್ಕ ವಯಸ್ಸಲ್ಲೇ ಇವ್ರಿಗೆ ಮೆಮೊರಿಯಾಗಿ ಕುಂತ್ಬಿಟ್ಟಿರ್ತೈತೆ. ಸೊ ಅವರು ಅದನ್ನು ಮರೆಯೋಕ್ಕೆ ಆಗಲ್ಲ. ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ, ಅಥವಾ ಮದುವೆ ಆಗಿ ಹೊಸದ್ರಲ್ಲಿ, ಅಥವಾ ತಂದೆ ಏನೋ ಮಾಡಿರೋದು, ಅಥವಾ ತಾಯಿ ಏನೋ ಹೇಳಿರೋದು ನೋಡಿ, ಇಂಥದ್ದೆಲ್ಲ ಅವ್ರ ಪಾಸ್ಟು. ಆ ಮೆಮೊರಿ ಏನು ಮಾಡುತ್ತೆ ಅಂದರೆ ಅವಾಗ ಅವ್ರನ್ನ ಟಾಂಟ್ ಮಾಡ್ತಾ ಇರ್ತೈತೆ. ನೀನು ಹಿಂಗೆ ಮಾಡಿಬಿಟ್ಟಲ್ಲ,
ಛೇ ನೀನು ಹಿಂಗೆ ಮಾಡಿಬಿಟ್ಟಲ್ಲ. ಸೊ ಸೈತಾನನಿಗೆ ಬೇಕಾಗಿರೋದು ಇಂಥದ್ದು ಎತ್ತಿ ನಿಮ್ಮ ಮೈಂಡಲ್ಲಿ ಏನು ಮಾಡ್ತಾ ಇರ್ತಾನಂದರೆ, ಇದನ್ನು ತಿರ್ಗಾ ರಿವರ್ಸ್ ಮಾಡಿ 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 ನಿಮ್ಮ ಮೈಂಡಲ್ಲಿ ನಡೆದಿದ್ದಂಥ ಘಟನೆಗಳು, ಮಿಸ್ ಏನೋ ಬೈದಿದ್ದು ಅಥವಾ ನೀವೇನೆಲ್ಲ ಮಾಡಿದ್ರೋ. ನೋಡಿ, ಎಲ್ಲ ಲೈಫಲ್ಲೂ ಪಾಸ್ಟ್ ಇನ್ಸಿಡೆಂಟು ಏನಾದರೂ ಒಂದು ಇರುತ್ತೆ. ಅದು ನಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಅದು ಒಂದು 2-3 ಗೊತ್ತಿರ್ಬೋದು. ಆದರೆ ಈ ಪಿಕ್ಚರ್ಸ್ ಇವ್ರನ್ನ ಏನು ಮಾಡ್ತಾ ಇರ್ತದೆ ಗೊತ್ತಾ? ವೆನೆವರ್ ದೇ ಗೋ ಟು ಪ್ರೇಯರ್, ವೆನೆವರ್ ದೇ ಗೋ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ಇದನ್ನು ಟಾಂಟ್ ಮಾಡ್ತಾ ಇರ್ತಾನೆ ಸೈತಾನ. ಸೊ ಈ ಮೆಮೊರಿನ ಅವನು ಹೆಂಗೆ ಯೂಸ್ ಮಾಡ್ತಾನೆ ಅಂದರೆ, ಪಾಸ್ಟ್ ಥಿಂಗ್ಸ್. ಇಮ್ಯಾಜಿನೇಷನ್ ಅಂದರೆ ಏನು ಗೊತ್ತಾ? ಯು ಶುಡ್ ಫರ್ಗೆಟ್ ಇಟ್, ಥಿಂಕ್ ಅಬೌಟ್ ನ್ಯೂ. I mean, so focusing on tomorrow moves you away from yesterday. Focusing on tomorrow moves you away from yesterday. ಸೊ ನಿನ್ನೆಯಿಂದ ನೀವು ನಿನ್ನೆ ನಡೆದಿದ್ದಂಥ ಕಾರ್ಯಗಳನ್ನು ಬಿಟ್ಟು ಮುಂದಕ್ಕೆ ಬರಬೇಕು ಅಂದರೆ ನಿಮ್ಮ ಇಮ್ಯಾಜಿನೇಷನ್ನ ನೀವು ಚೇಂಜ್ ಮಾಡಬೇಕು. ಸೊ ನಮ್ಮ 2 ಫಂಕ್ಷನಲ್ಲಿ, ಒಂದು ಮೆಮೊರಿ, ಇನ್ನೊಂದು ಇಮ್ಯಾಜಿನೇಷನ್. ನೋಡಿ, ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ. ಕೀರ್ತನೆ 103, 11, 12 ಓದಿ. Psalms 103 verse 11 and 12. He removed our transgressions from us. It's already done deal. ಅದಕ್ಕೆ ನಾನು ಹೇಳಿದೆ, sin is not a problem. It has been already dealt on the cross. ಇವಾಗ ದೇವರು ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ರು. ನೀವು ಅದನ್ನು ತಿರ್ಗಾ ರಿವೈಂಡ್ ಮಾಡಬಾರ್ದು. ಹಳೇದು ಮುಗೀತು, ನಿನ್ನೆವರೆಗೂ ಏನು ನಡೀತೋ ಅದನ್ನು ಮುಗೀತು. ಇವಾಗ ನೀವು ಅದನ್ನೇ ತಿರ್ಗಾ ಮೆಲ್ಕ್ ಹಾಕೋದು ಬೇಕಾಗಿಲ್ಲ. ಮೆಲ್ಕ್ ಹಾಕ್ತಾರೆ ಗೊತ್ತಾ? ಅವ್ರು ಮಾಡಿದ್ದನ್ನೇ ಮೆಲ್ಕ್ ಹಾಕ್ತಾರೆ. ಮೆಲ್ಕ್ ಅಂದರೆ ಇನ್ನೊಂದು ಸತಿ ರಿವೈಂಡ್ ಮಾಡಿ. ಸೊ ಅದನ್ನೇ ಅವ್ರನ್ನ ಏನು ಮಾಡ್ತಾ ಇರ್ತೈತೆ ಅಂದರೆ, ಪ್ರಾರ್ಥನೆ ಮಾಡೋಕ್ಕೆ ಬಿಡಲ್ಲ, ಅವ್ರನ್ನ ಆರಾಧನೆ ಮಾಡೋಕ್ಕೆ ಬಿಡಲ್ಲ. ಸಮಥಿಂಗ್ ಈಸ್ ಟಾಂಟಿಂಗ್ ದೆಮ್. ಇವತ್ತು ನಾನೇನು ಹೇಳ್ತೀನಿ ಅಂದರೆ, ಹೀಲಿಂಗ್ ಬಂದ್ಬಿಟ್ಟು ನಡೆದು ಬಿಡುತ್ತೆ. ತುಂಬ ಇಂಪಾರ್ಟೆಂಟು. ಹೆಂಗೆ ಗೊತ್ತಾ? ನಡೆಯೋಕ್ಕಾಗಿಲ್ಲ, ನಡೆದುಬಿಟ್ರು. ನೋಡೋಕ್ಕಾಗಿಲ್ಲ, ಬ್ಲೈಂಡ್ ಐಸ್ ಓಪನ್ ಆಯಿತು. ಹಾರ್ಟ್ ಪ್ರಾಬ್ಲಮ್ ಸರಿ ಹೋಯಿತು, BP ಸರಿ ಹೋಯಿತು, ಶುಗರ್ ಸರಿ ಹೋಯಿತು. ಇದೆಲ್ಲ ಒಂದು ಹೀಲಿಂಗ್. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ಅನೇಕರು ಶಾರೀರಿಕ ರೀತಿಯಲ್ಲಿ ಹೀಲಿಂಗಿಂತ ಒಳಗಡೆ ಹೀಲಿಂಗೇ ತುಂಬ ಇಂಪಾರ್ಟೆಂಟಾಗಿ ಇದೆ. ಯಾಕೆ ಗೊತ್ತಾ? ತುಂಬ ಜನ ಗಾಯಪಟ್ಟಿರೋದು ಹೊರಗಡೆ ಅಲ್ಲ, ಒಳಗಡೆ. ಯೆಶಾಯನ ಬರೆದ ಪುಸ್ತಕ 43:18. ಯೆಹೋವನು ಹೀಗೆನ್ನುತ್ತಾನೆ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ. ಯಾರು ಹಳೇದನ್ನು ಮರ್ತರು ಗಂಡ ಮರೆಯಲ್ಲ, ಹೆಂಡತಿ ಮರೆಯಲ್ಲ. ಇದೇ ಪ್ರಾಬ್ಲಮ್. ಅದಕ್ಕೆ ಫ್ಯಾಮಿಲಿ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು. ಇದೆಲ್ಲ ಮರೆಯೋ ಥರ. ಸರಿ, ಎಲ್ಲರೂ ಮರ್ತ್ಬಿಡ್ತಾರೆ. ಆದರೆ ನಮ್ಮ ಮನೇಲಿರೋರು ಮಾತ್ರನೇ, ಆಹಾ ನೀನು ಅವತ್ತೇನು ಮಾಡಿದೆ ನನಗೆ ಗೊತ್ತಿಲ್ವಾ? ಮದುವೆ ಆಗಿ ಹೊಸದ್ರಲ್ಲಿ ನೀನು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಗೊತ್ತಿಲ್ವಾ? ನಿಮ್ಮ ಅಪ್ಪ ಉಂಗುರ ಹಾಕ್ತೀನಿ ನಿಂದ ಹಾಕಿದ್ನಾ? ನೀನು ಮದುವೆ ಆದಾಗ ಏನು ತಗೊಂಬಂದೆ? ನೋಡಿ, ಹಳೇದು ಮನೇಲಿರೋರು ಹೇಳ್ತಾ ಇರ್ತಾರೆ 25 ವರ್ಷ ಆದರು. ಸೊ ಸತ್ಯವೇದ ಹೇಳುತ್ತೆ, ಹಳೇ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ನೆಕ್ಸ್ಟ್ 19. Behold, I will do a new thing. Be alert, be present. I am about to do something brand new. ಇವತ್ತಿಗೆ ನಿಮಗೆ ಇದೊಂದೇ ಸಾಕು, ನ್ಯೂ ರೆವಲ್ಯೂಷನ್. I am about to do something brand new. It's bursting out. ಮೆಸೇಜ್ ಟ್ರಾನ್ಸ್ಲೇಷನಲ್ಲಿ ಚೆನ್ನಾಗಿದೆ. Be alert, be present. I am about to do something brand new. It's bursting out. Don't you see it? There it is. I am making a road through the desert, rivers in the bad lands. ಯಾವುದಾದ್ರೂ ಬ್ಯಾಡ್ ಲ್ಯಾಂಡ್ಸ್ ಇದ್ರು ಅಲ್ಲಿ ರಿವರ್ಸ್ನ ದೇವರು ಸ್ಟಾರ್ಟ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ಯುವರ್ ಪಾಸ್ಟ್. ಹಳೇದನ್ನು ಮರೆತು ಬಿಡಿ. ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾರೆ. ನಿನ್ನೆವರೆಗೂ ಆಗಿಲ್ಲ, ನೋ ಪ್ರಾಬ್ಲಮ್. ಇವತ್ತು ದೇವರು ಹೊಸ ಕಾರ್ಯಗಳನ್ನು ಮಾಡ್ತಾನೆ. ನೋಡಿ, ಕೆಲವೊಂದನ್ನು ದೇವ್ರು ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ಇವಾಗ ಮೇನ್ ಕಾರ್ಯನ ಹೇಳ್ತೀನಿ ನೋಡಿ. ವೆನ್ ಗಾಡ್ ವಾಂಟ್ಸ್ ಯು ಇನ್ ದ ಪ್ಯಾಲೇಸ್, ನೋಬಡಿ ಎಲ್ಸ್ ಕ್ಯಾನ್ ಕೀಪ್ ಯು ಇನ್ ದ ಪಿಟ್. ದೇವ್ರು ನಿನ್ನನ್ನು ಪ್ಯಾಲೇಸಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಯಾರೂ ನಿನ್ನನ್ನು ಹಳ್ಳದಲ್ಲಿ ಇಡೋಕ್ಕೆ ಚಾನ್ಸಸ್ ಇಲ್ಲ. ಇನ್ನೊಂದು ಚೆನ್ನಾಗಿ ಗಮನಿಸಿ, ಯುವರ್ ಅಸೈನ್ಮೆಂಟ್ ಡಸ್ ನಾಟ್ ಆಲ್ವೇಸ್ ರಿಕ್ವೈರ್ ದ ಕೋಆಪರೇಷನ್ ಆಫ್ ಎವ್ರಿ ಒನ್ ಎಲ್ಸ್. ಇಟ್ ರಿಕ್ವೈರ್ಸ್ ದ ಕೋಆಪರೇಷನ್ ಆಫ್ ಒನ್ ಪರ್ಸನ್, ದಟ್ಸ್ ಯು. ಎಲ್ಲರೂ ನಿಮ್ಮ ಹತ್ರ ಚೆನ್ನಾಗಿರಬೇಕು, ನಿಮ್ಮನ್ನು ಮೇಲೆ ತರಬೇಕು, ನಿಮ್ಗೆ ಹೆಲ್ಪ್ ಮಾಡಬೇಕು, ನೀನೇನು ಯೋಚನೆ ಮಾಡಬೇಡಿ. ಕೆಲವರೆಲ್ಲ ನಮಗೆ ಮೇಲೆ ತರ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂದಿದ್ದೆಲ್ಲ ನಮಗೆ ಮೋಸನೇ ಆಯಿತು. ಆದರೆ ಇವತ್ತು ನೋಡಿ, ಮೋಸ ಆಯಿತು ಒಂದು, ಮೋಸ ಮಾಡಿದವ್ರು ಜಾಸ್ತಿ.
ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಜೋಸೆಫ್ ವಾಸ್ ಎ ಬ್ಲೇಮ್ಲೆಸ್ ಮ್ಯಾನ್. ಯೋಸೆಫನು ತಪ್ಪೇ ಇಲ್ಲದೇ ಇರೋನು. ಅವನು ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಸೊ ಅವನು ಜೈಲನ್ನು ಅನುಭವಿಸಿದ ಕಾರಣ ಏನು? ಬೇರೊಬ್ಬರು ಮಾಡಿದ್ದು, ಬೇರೊಬ್ಬರು ಕೊಟ್ಟಿದ್ದ ಕಂಪ್ಲೇಂಟು ಇವನು ಅನುಭವಿಸ್ತಾ. ಈ ರೀತಿ ನಮ್ಮ ಲೈಫಲ್ಲಿ ಯಾರೋ ಮಾಡಿದ್ದಕ್ಕೆ ನಾವು ಅನುಭವಿಸ್ತಾ ಇರ್ತೀವಿ ಕೆಲವೊಂದು ಟೈಮು. ಈಗ ಹೆಂಗೆಂದರೆ ನಮ್ಮ ಗಾಡಿ ನಾವು ಚೆನ್ನಾಗೇ ಓಡಿಸ್ಕೊಂಡಿದ್ದೆ, ಸುಮ್ಮನೆ ಹಿಂದೆ ಬಂದು ಒಬ್ಬ ಗುದ್ದಿರ್ತಾನೆ, ಏನು ಮಾಡೋದು? ಕೆಲವ್ರು ಹೇಳ್ತಾರೆ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ನಾನು ನೋಡ್ಕೊಂಡು ಹೋಗ್ತೇನೆ, ನೋಡದೆ ಒಬ್ಬ ಗುದ್ದುಬಿಟ್ಟ ಏನು ಮಾಡೋದು? ಇವತ್ತು ಲೈಫಲ್ಲಿ ಹಂಗೆ ನಾವು ಚೆನ್ನಾಗಿ ಎಚ್ಚರಿಕೆಯಾಗಿದ್ದರು ಯಾವನ ಬಂದು ನಮ್ಗೆ ಗುದ್ದುಬಿಡ್ತಾನೆ. ಲೈಫಲ್ಲಿ ಈ ರೀತಿಯೇ ಪರಿಸ್ಥಿತಿಗಳು. ನಾವು ಕರೆಕ್ಟಾಗಿದ್ದರು ಯಾರೋ ನಮಗೆ ಮೋಸ ಮಾಡೋರು, ಎಲ್ಲ ಒಂದು ಕಡೆ ಪ್ರಾಬ್ಲಮ್. ಯೋಸೇಫನ ಲೈಫಲ್ಲಿ ಇದೇ ಆಗಿದ್ದು. ಅವನ ಲೈಫ್ ಕರೆಕ್ಟಾಗೆ ಪರ್ಫೆಕ್ಟಾಗಿ ದೇವರೊಂದಿಗೆ ಕನೆಕ್ಷನಲ್ಲಿ ಇದ್ದ. ಆದರೆ ಈ ಅಮ್ಮ ಸುಮ್ಮನೆ ಏನು ಮಾಡಿಬಿಟ್ಲು, ಕಂಪ್ಲೇಂಟ್ ಕೊಟ್ಟು ಅವನು ಒಳಗೆ ಹಾಕ್ಸ್ಬಿಟ್ರು. ಸೊ ಏನೂ ಮಾಡದೇ ಇರೋದಕ್ಕೆ ಯೋಸೇಫನು ಜೈಲಲ್ಲಿ ಕುಂತವನೆ, ಏನೂ ತಪ್ಪು ಮಾಡಿದೆ. ಸೊ ಜೋಸೆಫ್ ವಾಸ್ ಎ ಬ್ಲೇಮ್ಲೆಸ್ ಮ್ಯಾನ್. ಸೊ ಅವನು ಹೆಂಗೆ ಯೋಚನೆ ಮಾಡಿರಬೇಕು, ಏನು ದೇವ್ರೆ ನಾನೇನೂ ಮಾಡಲಿಲ್ಲ, ಆದರೂ ನನಗೆ ಯಾಕಪ್ಪ ಈ ಥರ, ನಾನೇನೂ ಮಾಡಲಿಲ್ಲ. ಕೆಲವರು ಹೇಳ್ತಾರೆ ನಾನೇನು ತಪ್ಪು ಮಾಡಿಲ್ಲ ಪಾಸ್ಟರ್, ಯಾಕೆ ಪಾಸ್ಟರ್ ನನಗೆ ಮಾತ್ರ ಹಿಂಗೆ? ನೋಡಿ, ದೇವರು ಒಂದು ಪ್ರಾಜೆಕ್ಟನ್ನು ನಿನ್ನೆಟ್ಟು ಮಾಡಬೇಕಾದ್ರೆ ಯಾವಾಗಲೂ ದೇವರು ಒಂದನ್ನು ಹೇಳಿದ್ರೆ ನೀನು ಎಲ್ಲಿ ಹೋಗ್ತೀಯ ಅಂತ ಹೇಳ್ತಾರೆ, ಹೆಂಗೆ ಹೋಗ್ತೀಯ ಅಂತ ಹೇಳಲ್ಲ. ಅದೇ ದೇವರ ಹತ್ರ ಇರೋ ಒಂದು ವಿಷಯ. ಹಿ ವಿಲ್ ಟೆಲ್ ವೇರ್ ಹಿ ವಿಲ್ ಟೇಕ್ ಯು, ಬಟ್ ಹಿ ವಿಲ್ ನಾಟ್ ಟೆಲ್ ಹೌ ಹಿ ವಿಲ್ ಟೇಕ್ ಯು. ನಿನ್ನ ಲೈಫ್ ಹೆಂಗಿರುತ್ತೆ ಅಂತ ದೇವ್ರು ಹೇಳ್ಬಿಡ್ತಾರೆ, ಆದರೆ ನೀವು ಯಾವ್ಯಾವ ಮಾರ್ಗದಲ್ಲೆಲ್ಲ ಹೋಗ್ಬೇಕು ಅದನ್ನು ಹೇಳಲ್ಲ. ಅದಕ್ಕೇ ವಿ ನೀಡ್ ಫೇತ್. ನೋಡಿ, ನಾಳೆ ಏನು ನಡೆಯುತ್ತೆ, ನಾಡ್ದು ಏನು ನಡೆಯುತ್ತೆ, ಬರವಾರ ಏನು ನಡೆಯುತ್ತೆ, ಬರೋ ವರ್ಷ ನಡೆಯುತ್ತೆ, ಏನೇನೆಲ್ಲ ನಡೆಯುತ್ತೆ ಅಂತ ದೇವರು ಒಂದು ಪ್ರವಾದಿ ಮುಖಾಂತರ ಎಲ್ಲನೂ ಹೇಳ್ಬಿಟ್ರೆ ಲೈಫ್ ಹೆಂಗಿರುತ್ತೆ, ನಿಮ್ಗೆ ಹೆಂಗಿರುತ್ತೆ? ಯಾರೋ ಒಂದು ಪ್ರಾಫಿಟ್ ಹೇಳ್ಬಿಟ್ರಪ್ಪ, ಇನ್ನೊಂದು 3 ತಿಂಗಳಲ್ಲಿ ಹಿಂಗೆ ನಡೆಯುತ್ತೆ, ಇನ್ನೊಂದು 6 ತಿಂಗಳಲ್ಲಿ ಹಿಂಗೆ ನಡೆಯುತ್ತೆ, ಇನ್ನೊಂದು 2 ವರ್ಷದಲ್ಲಿ ಹಿಂಗೆ ನಡೆಯುತ್ತೆ, ಎಲ್ಲ ಡೀಟೇಲ್ಸು ಹೇಳ್ಬಿಟ್ರೆ ನೀವೆಲ್ಲ ಬರ್ಕೊಂಡಿದ್ದೀರ. ಹೆಂಗಿರುತ್ತೆ ಲೈಫ್? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಓಹೋ, ಹೆಂಗೂ ಇದೇ ತಾನೇ ಆಗೋದು. ಇದಕ್ಕೆ ನಂಬಿಕೆನೇ ನಿಮಗೆ ಬೇಕಾಗಿಲ್ಲ. ಆದರೆ ನಾಳೆ ಏನು ನಡೆಯುತ್ತೆ ಅಂತ ಯಾವ ಪ್ರಾಫಿಟ್ಗೂ ಗೊತ್ತಿಲ್ಲ. ಆದರೆ ಹಿಂಗೆ ನಡೆಯುತ್ತೆ ಅಂತ ನಿನ್ನ ನಂಬಿಕೆಯನ್ನು ದೇವರು ಎದುರು ನೋಡ್ತಾರೆ. ದಟ್ ಈಸ್ ಕಾಲ್ಡ್ ಫೇತ್. ಯೋಸೇಫನಿಗೆ ಚಿಕ್ಕ ವಯಸ್ಸಲ್ಲೇ ಕನಸು ಕೊಟ್ಬಿಟ್ರು. ಏನು ಗೊತ್ತಾ, ಎಲ್ಲ ಸ್ಟಾರ್ಸಲ್ಲಿ ಅವನೇ ಹೈಯೆಸ್ಟ್. ಅವ್ರ ಅಣ್ಣಂದಿರಿಗೆಲ್ಲ ಹೇಳ್ತಾನೆ ಈ ಥರ ದೇವ್ರನ್ನ. ಅದಕ್ಕೇ ಕೋಪ. ನೋಡಿ, ಇವ್ನು ಡ್ರೀಮನ್ನು ಹೇಳಿದ್ಕೆ ಇವ್ನು ಹಳ್ಳಕ್ಕೆ ಹಾಕಿದ್ದು. ನಾನೇನು ಹೇಳ್ತೀನಿ, ನಿಮ್ಮ ವಿಷನ್ ಯಾರ ಹತ್ರ ಶೇರ್ ಮಾಡಿಬಿಟ್ರೆ ಇವನು ಬಂದಂಥ ಕನಸನ್ನು ಇವನು ಸುಮ್ಮನೆ ಹೇಳ್ದ ಅಷ್ಟೇ, ಹಾಕಿದ್ರು ನೋಡಿ ಹಳ್ಳಕ್ಕೆ. ಸೊ ಅವ್ರ ಅಪ್ಪನೂ ಹೇಳ್ತಾನೆ, ಅಂದರೆ ಏನು ನಾವೆಲ್ಲ ನಿನ್ನ ಹತ್ರ ಬಂದು ಬೇಡಬೇಕಾ ಒಂದು ದಿವಸ? ಅದು ನಿಜ. ಒಂದು ದಿವಸ ಇವ್ರ ಅಣ್ಣಂದಿರೆಲ್ಲ ಇವ್ರ ಅಪ್ಪ ಎಲ್ಲನೂ ಯಾರ ಹತ್ರ ಹೋಗ್ಬೇಕಾಗಿತ್ತು? ಚಿಕ್ಕ ವಯಸ್ಸಲ್ಲೇ ದೇವ್ರು ಕನಸು ಕೊಟ್ಬಿಟ್ರು. ಆದರೆ ಆ ಕನಸನ್ನು ನೆರವೇರಿಸೋದಕ್ಕೆ ಇವನು ಹೋದಂಥ ಪಾತ್ ಇದೆಯಲ್ಲ, ವಾಹ್, ಆ ದಾರಿ ಇದೆಯಲ್ಲ. ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲರೂ ನಿನ್ನನ್ನು ಯಾವ ರೀತಿ ಕೆಟ್ಟದಾಗಿ ಅಬ್ಯೂಸ್ ಮಾಡಿ, ನಿನ್ನನ್ನು ರಾಂಗ್ ಇಂಟೆನ್ಷನಲ್ಲಿ ನಿನ್ನನ್ನು ಏನೇನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರು ಆ ಕೆಟ್ಟದ್ದನ್ನೆಲ್ಲ ದೇವ್ರು ನಿನ್ನ ಲೈಫಲ್ಲಿ ಒಳ್ಳೆಯದಾಗಿ ಚೇಂಜ್ ಮಾಡಿಬಿಡ್ತಾರೆ. ಯಾರೆಲ್ಲ ನಿನಗೆ ದ್ರೋಹ ಮಾಡಬೇಕೋ, ಯಾರೆಲ್ಲ ನಿನ್ನನ್ನು ಮೋಸ ಮಾಡಬೇಕೋ, ಏನೇನೆಲ್ಲ ಮಾಡಿದ್ರು ಆ ಕೆಟ್ಟದ್ದನ್ನೆಲ್ಲ ದೇವರು ಒಂದು ದಿವಸ ಒಳ್ಳೆಯದನ್ನಾಗಿ ಟರ್ನ್ ಮಾಡ್ತಾರೆ. ಸೊ ಕೆಟ್ಟದ್ದು ಮಾಡೋರು ಗೊತ್ತಿಲ್ಲದೇನೆ ನಿಮಗೆ ಒಳ್ಳೇದು ಮಾಡ್ತಾ ಇರ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗಲೂ ಮನೆ ಓನರ್ ಯಾವಾಗಲೂ ನಿನ್ನ ನೋಡ್ರೆ ಬೈತಾನೇ ಇರ್ತಾನೆ. ಅವ್ನು ಯಾವಾಗಲೂ ನಿನ್ನ ನೋಡ್ರೆ ಟೆನ್ಷನ್ನು. ಅವ್ನು ಆ ಥರ ಎಬ್ಬರಿಸಿದ್ಕೆ ಇವಾಗ ಸ್ವಂತ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಬಂತು ನಿನಗೆ. ಅವ್ನು ಚೆನ್ನಾಗೇ ಇದ್ಬಿಟ್ಟಿದ್ರೆ 25 ವರ್ಷ ಅಲ್ಲೇ ಅಗ್ರಿಮೆಂಟ್ ಹಾಕಿ ಕುಂತು ಬಿಡ್ತಾ ಇದ್ವಿ. ಹೋಗಿದ್ದ ಕಡೆ ಎಲ್ಲ ಓನರ್ ಸರಿ ಇಲ್ಲ. ಯಾಕೆ ಗೊತ್ತಾ, ದೇವ್ರು ನಿನಗೆ ಒಂದು ಓನ್ ಹೌಸನ್ನ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಸೊ ಡೋಂಟ್ ಗೆಟ್ ಸೆಟ್ಲ್ ಫಾರ್ ಲಿಟ್ಲ್. ಸ್ವಲ್ಪಕ್ಕೆ ನೀನು ಸೆಟ್ಲ್ ಆಗಬೇಡ. ದೇವರು ದೊಡ್ಡ ಕಾರ್ಯಗಳನ್ನು ನಿನ್ನ ಲೈಫಲ್ಲಿ ಇಟ್ಟಿದ್ದಾರೆ, ಅದಕ್ಕೆ ನೀನು ಹೋಗ್ಬೇಕು. ದಟ್ ಈಸ್ ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲ್ಯಾನ್ ಆನ್ ಯು. ದೇವರು ನಿನ್ನ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿರ್ತಾರಪ್ಪ. ಸೊ ಇವನು ಹೋದಂಥ ದಾರಿ ಇವನ್ನ ಎತ್ಕೊಂಡು ಹೋಗಿ ಹಳ್ಳಕ್ಕೆ ಹಾಕಿದ್ರು ಅಣ್ಣಂದಿರು. ಯಾಕೆ? ಅಣ್ಣಂದಿರಿಗೆ ಏನು ಬೇಕಾಗಿತ್ತು? ಪೀಪಲ್ ವಾಂಟೆಡ್ ಹಿಮ್ ಇನ್ ದ ಪಿಟ್, ಗಾಡ್ ವಾಂಟೆಡ್ ಹಿಮ್ ಇನ್ ದ ಪ್ಯಾಲೇಸ್. ಇವನು ಯೋಚನೆ ಮಾಡಿರ್ತಾನೆ, ಏನು ದೇವರೇ ಅಂತ. ಅಪ್ಪ, ಈ ಹಳ್ಳನೇ ನಿನ್ನ ಜರ್ನಿ ಬಿಗಿನ್ಸ್. ದೇವ್ರೇನು ಯೋಚನೆ ಮಾಡಿರ್ತಾನೆ, ಎಳ್ದಲ್ಲಿ ಹಾಕಿರಲ್ಲ, ಇಲ್ಲಿಂದನೇ ನಾನು ಎಲ್ಲಿ ಎತ್ಕೊಂಡು ಹೋಗ್ಬೇಕು, ಡಿಸ್ಟಿನಿ ನೋಡಿ ಕರೆಕ್ಟಾಗಿ ಹೋಗ್ತಾ ಇರ್ತೈತೆ. ನಾನೇನು ಹೇಳ್ತೀನಿ ಅಂದರೆ, ಒಬ್ಬರು ನಿಮ್ಮ ಜೊತೆ ಕರೆಕ್ಟಾಗಿ ಮೀಟ್ ಆಗ್ತಾರೆ, ಸಡನ್ನಾಗಿ ಒಬ್ಬರನ್ನ ನೀವು ಮೀಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ನಾಟ್ ಕೋ ಇನ್ಸಿಡೆನ್ಸ್, ದಟ್ ಈಸ್ ದ ಪ್ಲ್ಯಾನ್ ಆಫ್ ಗಾಡ್.
ಕೆಲವೊಂದು ಡಿವೈನ್ ಕನೆಕ್ಷನ್ಸ್ನ ದೇವ್ರು ಕೊಡ್ತಾರೆ. ಅದೆಲ್ಲ ಬಂದ್ಬಿಟ್ಟು ನಾಟ್ ಕೋಇನ್ಸಿಡೆನ್ಸ್, ಡಿವೈನ್ ಪ್ಲ್ಯಾನ್. ಸೊ ಯೋಸೆಫನ್ ಕ್ವಶನ್ ಕೇಳಿರ್ಬೋದು, ಯಾಕೆ ದೇವ್ರೇ ನನ್ನ ಲೈಫಲ್ಲಿ ಹಿಂಗೆ ನನ್ನಂದಿರಲ್ಲ ಹಿಂಗೆ ಮಾಡಿಬಿಟ್ರಲ್ಲಪ್ಪ. ದೇ ವಾಂಟೆಡ್ ಹಿಮ್ ಇನ್ ದ ಪಿಟ್. ಆದರೆ ಅವ್ರು ಎತ್ಕೊಂಬಂದು ಹಾಕಿದ್ರಲ್ಲ ಹಳ್ಳದಲ್ಲಿ, ಅದನ್ನಿಟ್ಟೇ ದೇವರು ಕರೆಕ್ಟಿಗೆ ಪ್ಯಾಲೇಸ್ಗೆ ರೂಟ್ ಅದು. ಸೊ ಇವ್ರು ಹಿಂಗೆ ಮಾಡಲೇಬೇಕಾಗಿತ್ತು, ಬೇರೆ ದಾರಿ ಇಲ್ಲ. ಓ ಮೈ ಗಾಡ್. ಆದರೆ ಇವನು ಓದಂಥ ಆ ಪಾತ್ ಹೆಂಗಿದ್ದಿರ್ಬೋದು, ಛೇ ಜೊತೆ ಹುಡ್ದವ್ರು ಹಿಂಗೆ ಮಾಡಿಬಿಟ್ರಲ್ಲ, ನಮ್ಮಣ್ಣ ಯಾಕೆ ಹಿಂಗೆ ಮಾಡ್ದ, ಸಹೋದರರು ಹಿಂಗೆ ಮಾಡಿಬಿಟ್ರಲ್ಲ ನನಗೆ. ಎಲ್ಲ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲೇ ಆ ಅಮ್ಮ ಅವನ ಮೇಲೆ ಸುಮ್ಮನೆ ಆದರೂ ಒಂದು ರೇಪ್ ಕೇಸು. ಊರಲ್ಲೆಲ್ಲ ಮಾತಾಡಿರ್ತಾರೆ, ಅವನು ಯಾರು ಗೊತ್ತಾ, ಯಾರು ಅದೇ ಹುಡುಗಿ ವಿಷಯ, ಸ್ವಲ್ಪ ಸರಿ ಇಲ್ಲ, ಏನೂ ಮಾಡಲಿಲ್ಲ. ಊರಲ್ಲಿ ಹೆಸರು ಹೆಂಗಿತ್ತು, ಸರ್ ಅವನು ಹುಡುಗಿರ ವಿಷಯದಲ್ಲಿ ಸರಿ ಇಲ್ಲ, ಇವಾಗ ತಾನೇ ಜೈಲಲ್ಲಿದ್ದ ಅವನು. ಮಾತಾಡಪ್ಪ, ಮಾತಾಡು 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 ಮೆಲ್ಲಿಗೆ. ಒಂದು ದಿವಸ ಇವನು ಬರ್ತಾನೆ ಮೆಲ್ಲಿಗೆ ಆಚೆ. ದೇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ, ಅಲ್ಲಿ ನೋಡಿ ಇವನು ಎಲ್ಲೋ ಕನೆಕ್ಟ್ ಆಗಬೇಕಾದ್ರೆ ಗೊತ್ತಾ, ಈ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು. ಯಾಕೆ ಗೊತ್ತಾ, ಇವನು ಜೈಲಿಗೆ ಹೋಗಿ ಒಬ್ಬ ಬಟ್ಲರ್ನ ಮೀಟ್ ಮಾಡಬೇಕಾಗಿತ್ತು. ದಟ್ ವಾಸ್ ದ ಪ್ಲ್ಯಾನ್ ಆಫ್ ಗಾಡ್. ಇವನು ಯೋಚನೆ ಮಾಡಿರ್ತಾನೆ, ಯಾಕಪ್ಪ ನನ್ನ ಲೈಫಲ್ಲಿ ಈ ಥರ ಎಲ್ಲರೂ ನನ್ನನ್ನು ಏಮಾರಿಸ್ತಾರೆ. ನೋಡಿ, ಏಮಾರವ್ರನ್ನ ಕಂಡ್ರೆ ದೇವ್ರಿಗೆ ತುಂಬ ಇಷ್ಟ. ಇವಾಗ ಸ್ಯಾಮ್ಸನ್ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ, ಸಿಮ್ಸೋನನು. ಈ ಸಂಸೋನನು ಅಲ್ವಾ, ಇವನ್ ಕ್ಯಾರೆಕ್ಟರ್ ಏನು ಹೇಳಿ ನೋಡೋಣ. ತಲೆ ಕೂದಲಲ್ಲಿ ಪವರು ಬೇರೆ, ಹುಡುಗಿ ಹಿಂದೆ ಸುತ್ತೋದು. ಅವನದು ವೀಕ್ನೆಸ್ ಏನು, ದೆಲೀಲ. ಯಾರು ಪಾಸ್ಟರ್ ದೆಲ್ಲಿಲ್ಲ ನನಗೆ ಗೊತ್ತಿಲ್ಲ ಅಂತೀರಾ, ಸರಿ, ಅದೊಂದು ಅವ್ರದ್ದೊಂದು ಕ್ಯಾರೆಕ್ಟರ್ ಬೈಬಲಲ್ಲಿ. ಓಕೆ, ಇವಾಗ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ನೋಡಿ ಇವತ್ತೊಂದು ಒಂದು 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 ರೆವಲೇಷನ್ ಹೇಳ್ತೀನಿ ನೋಡಿ. ಸ್ಯಾಮ್ಸನ್ ಹುಡುಗಿರ ವಿಷಯದಲ್ಲಿ ವೀಕ್ ಅಲ್ಲ, ಇಮೋಷ್ನಲಿ ಈಸ್ ವೀಕ್. ನೋಡಿ, ವುಮನೈಸರ್ ಅಂದರೆ ಬೇರೆ. ವುಮನೈಸರ್ ಅಂದರೆ ಹೆಂಗೆ ಗೊತ್ತಾ, ಯಾರಾದರೂ ಒಂದು ಹುಡುಗಿ ಸಿಗಬೇಕು, ಆ ಹುಡುಗಿ ಹಿಂದೆ ಹೋಗೋದು, ಈ ಹುಡುಗಿ ಹಿಂದೆ ಹೋಗೋದು, ಅದೆಲ್ಲ. ನೋಡಿ, ಸ್ಯಾಮ್ಸನ್ದು ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ ಇವತ್ತು, ಬನ್ನಿ. ದ ಬುಕ್ ಆಫ್ ಜಡ್ಜಸ್ 15:2, ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 2ನೇ ವಾಕ್ಯ. ಅವರಪ್ಪ ನೋಡಿ, ಅವ್ರ ಮಾವ ಏನು ಮಾಡಿಬಿಡ್ತಾನೆ ಗೊತ್ತಾ, ಹೆಂಡ್ತಿನ ಇನ್ನೊಬ್ಬನ ಮದುವೆ ಮಾಡಿಕೊಟ್ಬಿಡ್ತಾನೆ. ಸೊ ಇವನು ಕೋಪ ಬಂದು ಅವಾಗಲೇ 300 ನರಿಗಳನ್ನು ಕಟ್ಟೋದು, ಬೆಂಕಿ ಹಂಚೋದು, ಏನೇನೋ ಮಾಡ್ತಾನೆ. ಆದರೆ ಇಲ್ಲಿ ಇವನಿಗೆ ಇನ್ನೊಂದು ಆಫರ್ ಬರುತ್ತೆ, ಒಂದು ಆಫರ್ ಬರುತ್ತೆ. ಏನು ಆಫರ್ ಗೊತ್ತಾ, ಅಪ್ಪ ಹೋದ್ರೆ ಅಲ್ಲಿ ಬಿಡು, ಅಕ್ಕನ ಮದುವೆ ಆಯಿತು, ಬೇರೆ ನಾನು ಅವಳು ತಂಗಿ ಅವಳಿಗಿಂತ ಸೂಪರ್ ಅವಳು ನೋಡು. ಹೇಗೆ ಅಕ್ಕ ಬಿಡಪ್ಪ, ಅಕ್ಕ ಸ್ವಲ್ಪ ಸರಿ ಇಲ್ಲ, ಅಕ್ಕನಿಗಿಂತ ಯಾರು ಚೆನ್ನಾಗಿರೋದು. ಇವನು ನಿಜವಾಗಲೂ ಹುಡುಗಿರ ಆಸೆ ಇದ್ದಿದ್ರೆ ಏನು ಹೇಳಿರೋನು, ಓಕೆ ಹೇಳಿರೋನ ಇಲ್ವಾ, ಅವನು ಒಪ್ಪಲಿಲ್ಲ. ನೋಡಿ, ಅದೇ ಆಗ ಸಂಸೋನನು, ಈ ಸಾರಿ ನಾನು ಫಿಲಿಸ್ಟಿಯರಿಗೆ ಕೇಡು ಮಾಡುವುದಾದರೆ ತಪ್ಪು ನನ್ನದಲ್ಲ ಎಂದು ಅಂದುಕೊಂಡು ಹೋಗಿ 300 ನರಿಗಳನ್ನು ಹಿಡಿದು ಬಾಲಕ್ಕೆ ಬಾಲವನ್ನು ಸೇರಿಸಿ ಕಟ್ಟಿ ಅವುಗಳ ನಡುವೆ ಒಂದೊಂದು ಪಂಜನ್ನು ಸಿಕ್ಕಿಸಿ. ನೋಡಿ, 300 ನರಿಗಳನ್ನು ಕಟ್ಟಿ ಅವನು ಕೋಪ ಬಂದ್ಬಿಡ್ತು. ಯಾಕೆ ಗೊತ್ತಾ, ಹೆಂಡ್ತಿನ ಬೇರೊಬ್ರು ಕಟ್ಕೊಟ್ಬಿಟ್ರು. ಇವಾಗ ಅವ್ರ ಅಪ್ಪನೇ ಹೇಳ್ತಾನೆ, ಅಪ್ಪ ಇನ್ನೊಂದು ಹುಡುಗಿ ಐತೆ ತಗೋ, ಬೈ 1 get 1 ಫ್ರೀ. ಆದ್ರೂ ಏನು ಹೇಳ್ತಾನೆ ಇವನು, ಬೇಡ. ಸೊ ಸಂಸೋನನು ಹುಡುಗಿರ ವಿಷಯದಲ್ಲಿ ವೀಕ್ ಅನ್ನೋದು ತಪ್ಪು. ಈ ವಾಸ್ ಇಮೋಷ್ನಲಿ ವೀಕ್. ಎಲ್ಲರಿಗೂ ಸಂಸೋನನ ಕತೆ ಹೆಂಗೆ ಗೊತ್ತಾ, ಅವನು ಹುಡುಗಿರಿಂದೇನೆ ಹೋದ, ಅದೇ ಯಾರೋ ಒಂದು ದಲೀಲ ಅವಳು ತೊಡೆ ಮೇಲೆ ಹೋಗಿ ಮಾಡ್ಕೊಂಡ, ಇದೆಲ್ಲ ಸ್ಟೋರಿ ಹೇಳ್ಬಿಡ್ತು. ಹುಡುಗಿ ಮಾತು ಕೇಳ್ಕೊಂಡ್ರು, ಆಮೇಲೆ ಕತ್ತಿ ಏನು ಮಾಡಿಬಿಟ್ರು, ಕೂದಲಲ್ಲಿ ಇಟ್ಬಿಟ್ರು, ಶಕ್ತಿ ಎಲ್ಲ ಹೊರಟೋಯ್ತು. ಸಂಡೇ ಸ್ಕೂಲ್ ನಾವು ಲೆಸನ್ ಕೇಳಿರೋದು ಹಂಗೆ ಅಲ್ವಾ. ಆದರೆ ಬೈಬಲ್ ಹೇಳುತ್ತೆ, ತೆಂಗಿನ ಕೊಡ್ತೀನಿ ಅಂದರು ಬೇಡ ಅನ್ನಂತೆ. ಸೊ ಹುಡುಗಿರಿಂದ ಸುತ್ತವನಲ್ಲ ಸಂಸೋನನು. ಮಾತು ಕೊಟ್ಬಿಟ್ನಲ್ಲ, ಅವಳನ್ನ ಏಮಾರಿಸ್ಬಾರ್ದು, ಮದುವೆ ಆಗಿಬಿಟ್ಟಿದ್ದೀನಲ್ಲ, ಮನಸಾಕ್ಷಿ ನೋಡೋನು ಅವನು. ಅದಕ್ಕೇ ಅವನಿಗೆ ಬಲ ಅಲ್ಲ ಹೋದ್ರು ದೇವರು 2ನೇ ಸತಿ ಅವನ್ನ ಹೋಲಿ ಸ್ಪಿರಿಟ್ ಮತ್ತೆ ಯಾಕೆ ಅವನ್ನ ಫಿಲ್ ಮಾಡಿ ಮುಂಚೆ ಸಾಯಿಸಿದ್ಕಿಂತ ಇನ್ನೂ ಅನೇಕ ಫಿಲಿಸ್ಟಿಯರನ್ನ ಸಾಯಿಸಿದ ಕಾರಣ ಏನು ಅಂದರೆ ಅವನಿಗೆ ಒಳ್ಳೆ ಮನಸಾಕ್ಷಿ ಇತ್ತು.
ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವೆಲ್ಲ. ಸ್ಯಾಮ್ಸನ್ ವಾಸ್ ನಾಟ್ ವುಮನೈಸರ್. ಓ ಮೈ ಗಾಡ್. ಹೆಂಗ್ರಿ ನೋಡಿ, ಜಡ್ಜಸ್ 14:12 ಓದಿ, 14:12. ನಾನು ಒಂದು ಒಗಟನ್ನು ಹೇಳುತ್ತೇನೆ, ನೀನು ಔತಣದ 7 ದಿನಗಳಲ್ಲಿಯೇ ಅದನ್ನು ಬಿಚ್ಚಿ ಅರ್ಥವನ್ನು ಹೇಳಿದರೆ ನಿಮಗೆ 30 ದುಪ್ಪಟ್ಟಿಗಳನ್ನು 30 ವಿಶೇಷ ವಸ್ತ್ರಗಳನ್ನು ಕೊಡುವೆನು. ಇಲ್ಲೊಂದು ಒಂದು ಕಾಂಪಿಟೇಷನ್ ನಡೆಯುತ್ತೆ. ಆವಾಗ ಇವನು ಹಾಕಿದ ಕ್ವಶನ್ನು ಯಾರಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ. ಅವರು 7ನೇ ನೋಡಿ 7 ದಿವಸ ಯೋಚನೆ ಮಾಡ್ತಾರೆ ಆಗಿಲ್ಲ ಹೇಳೋಕ್ಕೆ. ಇವನು ಹಾಕಿದ ಆನ್ಸರು, ಇವನು ಕೇಳಿದ ಕ್ವಶನ್ಗೆ ಆನ್ಸರೇ ಇಲ್ಲ. ಅವ್ರಿಗೆ ಯೋಚನೆ ಮಾಡ್ತಾರೆ ಆಗಿಲ್ಲ. ಲಾಸ್ಟಿಗೆ ಎಲ್ಲೋದ್ರು ಗೊತ್ತಾ? 15ನೇ ವಾಕ್ಯ ಹೇಳುತ್ತೆ, ಅವರು 7ನೆಯ ದಿನದಲ್ಲಿ ಸಂಸೋನನ ಹೆಂಡತಿಗೆ ನಿನ್ನ ಗಂಡನನ್ನು ಮರಳುಗೊಳಿಸಿ. ಎಲ್ಲಿ ಹೋಗಿ ಮುಟ್ಟಿದ್ರು ಅವ್ನ ವೀಕ್ನೆಸ್ ಪಾಯಿಂಟ್ ಎಲ್ಲಿಂದ ಗೊತ್ತಾಗೋಯ್ತು. ಇವಾಗ ಇವನು ಯಾರು ಹೇಳಿದ್ರೆ ಕೇಳ್ತಾನೆ, ಅಲ್ಲಿ ಹೋಗಿ ಮುಟ್ಟಣ ಅಂತ ಹೋಗಿ ಕರೆಕ್ಟಾಗಿ ಹೆಂಡ್ತಿನ ಹಿಡ್ಕೊಂಡ್ರು. ನೀನು ಸ್ವಲ್ಪ ಹೇಳ ಅವನಿಗೆ. ಯಾಕೆ ಗೊತ್ತಾ? ಯಾರಿಗೂ ಹೇಳಲ್ಲ, ಆದರೆ ಪ್ರೀತಿಗೆ ಬೆಲೆ ಕೊಡೋನು ಅವನು. ಯಾರಿಗೆ ಬೆಲೆ ಕೊಡೋನು? ಪ್ರೀತಿ. ಅಲ್ಲಿ ಮಾತ್ರ ಬಾಯಿ ಬಿಡ್ತಾನೆ. ಡೆಲಿಲಾನೂ ಅಷ್ಟೇ ನೋಡಿ, ಅವಳು ಸರಿ ಇಲ್ಲ, ಪ್ರಾಸ್ಟಿಟ್ಯೂಟ್ ಅಂತೆಲ್ಲ ಹೇಳ್ತಾರಲ್ವ, ಆ ಪ್ರಾಸ್ಟಿಟ್ಯೂಟ್ ಹತ್ರನೂ ಅವನ ಸೀಕ್ರೆಟ್ ಹೇಳೋಷ್ಟು ಅವಳನ್ನ ನಂಬಿಟ. ಇವತ್ತು ಜನ ಹಾಳಾಗಿರೋದು ಹೆಂಗೆ ಗೊತ್ತಾ? ತಪ್ಪು ಮಾಡಿ ಅಲ್ಲ, ನಂಬಿ ಮೋಸ ಹೋದವರೇ ಜಾಸ್ತಿ. ಇವತ್ತು ಅರ್ಧಕ್ಕರ್ಧ ಜನ ನಂಬಿ ಹಾಳಾದವ್ರೆ. ಪಾಸ್ಟರ್ ನಾನು ನಂಬಿಟ್ಟೆ ಪಾಸ್ಟರ್, ಅದೇ ನಿನ್ನ ಪ್ರಾಬ್ಲಮ್. ಪಾಸ್ಟರ್ ನಾನು ನಂಬಿ ಇವನ ಹತ್ರ ದುಡ್ಡು ಕೊಟ್ಟೆ, ಹೋಯ್ತು. ಪಾಸ್ಟರ್ ನಂಬಿ ಇವನ ಹತ್ರ ಮಿನಿಸ್ಟ್ರಿ ಕೊಟ್ಟೆ, ಎತ್ಕೊಂಡೋದ್ರು. ಪಾಸ್ಟರ್ ನಂಬಿ ಇವನ ಹತ್ರ ಇದನ್ನು ಮಾಡ್ಬೋದು ಅಂತ ಹೇಳಿದೆ, ಏಮಾರಿಸ್ಬಿಟ್ಟ ಪಾಸ್ಟರ್. ನಾನೇನು ಹೇಳ್ತೀನಿ ಗೊತ್ತಾ? ಏಮಾರವರು ದೇವರಿಗೆ ತುಂಬ ಇಷ್ಟ. ಏಮಾರಿಸಿರೋರು ಲೈಫಲ್ಲಿ ತುಂಬ ಜನ ನಿಮ್ಮ ಲೈಫಲ್ಲಿ ಬಂದಿರ್ಬೋದು, ಬಿಟ್ಟಾಕ್ಬಿಡಿ. ನೀವೇಮಾರ್ತಾನೇ ಇದ್ದೀರಲ್ಲ, ನೀನು ನೋಡಿದ್ರೆ ದೇವ್ರಿಗೆ ಇಷ್ಟ. ಛೇ, ಏಮಾರಿಸಿರೋರ್ನೇ ನಂಬ್ತೀಯ ಅಂದಮೇಲೆ ನನ್ನನ್ನು ನಂಬದೇ ಇರ್ತೀಯ ನೀನು. ಅದಕ್ಕೆ ದೇವ್ರು ನಿನ್ನೇನು ಹಿಡ್ಕೊಂಡ್ರು. ಯಾಕಂತ ನೀನು ನಂಬಿ ಹಾಳಾಗಿದ್ಯಾ. ಇವತ್ತು ಬಾ, ಜನರನ್ನು ನಂಬೋದು ಬಿಟ್ಬಿಡು, ನನ್ನನ್ನು ನಂಬು. ಎಲ್ಲೆಲ್ಲ ನೀನು ಏಮಾರ್ದೋ, ಎಲ್ಲೆಲ್ಲ ನಿನ್ನನ್ನು ಜನ ಏಮಾರಿಸಿದ್ರು, ಅಲ್ಲೇ ಮತ್ತೆ ನಿನ್ನ ತಲೆ ಎತ್ತುವಂತೆ, ಮತ್ತೆ ನಾನು ನಿನ್ನನ್ನು ಆಶ್ವಾಸುವಂತೆ. ಓ ಮೈ ಗಾಡ್. ಇಲ್ಲಿ ಯೋಸೆಫನು, ಪೀಪಲ್ ವಾಂಟೆಡ್ ಹಿಮ್ ಇನ್ ದ ಪಿಟ್. His brothers made a wrong decision in hating him. ಸಹೋದರರೆಲ್ಲ ಅವ್ರನ್ನ ಹಾಗೆ ಮಾಡಿದ್ರು. ಎರಡನೇದು, ಪೋತಿಫರ್ಸ್ ವೈಫ್ ಮೇಡ್ ಎ ರಾಂಗ್ ಡಿಸಿಷನ್ ಇನ್ ಅಕ್ಯೂಸಿಂಗ್ ಹಿಮ್. ನೆಕ್ಸ್ಟ್, ದ ಬಟ್ಲರ್ ಮೇಡ್ ಎ ರಾಂಗ್ ಡಿಸಿಷನ್ ಇನ್ ಫರ್ಗೆಟಿಂಗ್ ಹಿಮ್. ಒಂದು ಬಟ್ಲರ್ಗೆ ಇವನು ಸಹಾಯ ಮಾಡಿರ್ತಾನೆ ಒಳಗಡೆ, ಸ್ವಲ್ಪ ಆಚೆ ಹೋದ್ರೆ ಜ್ಞಾಪನ ಇಟ್ಕೊಪ್ಪ ಅಂದಿರ್ತಾನೆ. ಇವನು ಆಚೆ ಹೋದೊಂದು ತಿರ್ಗಾ ಅವನ ಬಗ್ಗೆ ಯೋಚನೆ ಮಾಡಿಲ್ಲ. ನೋಡಿ, ಕೆಲವ್ರು ನಮ್ಮ ಹತ್ರ ಎಲ್ಲ ಒಳ್ಳೇದು ತೊಗೊಂಡಿರ್ತಾರೆ, ಆದರೆ ಒಂದು ನಿಮಿಷದಲ್ಲಿ ಮರ್ತು ಬಿಟ್ಟಿರ್ತಾರೆ. ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ನೀವೇನೆಲ್ಲ ಒಳ್ಳೇದು ಮಾಡಿದ್ರೆ ಅದನ್ನೆಲ್ಲ ಮರ್ತು ಬಿಟ್ಟಿರ್ತಾರೆ. ಇವತ್ತು ಎಷ್ಟೋ ಜನರ ಯೋಚನೆ ಏನು ಗೊತ್ತಾ? ಛೇ, ನಾನು ಎಷ್ಟು ಸತ್ಯ ಅವ್ನಿಗೆ ಊಟ ಹಾಕಿದ್ದೀನಿ, ಎಷ್ಟು ನಾನು ಅವ್ನು ನಂಬಿದ್ದೀನಿ ಗೊತ್ತಾ, ಆದರೆ ಇವ್ರು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜನ ಅಂದರೆ ಹಂಗೆಪ್ಪ ಹೇಳಿ, ಜನ ಅಂದರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಲವ್ ಎವ್ರಿ ಒನ್, ಟ್ರಸ್ಟ್ ಓನ್ಲಿ ಗಾಡ್. ಪ್ರೀತಿ ಎಲ್ಲರ ಮೇಲೆ ಇಡಿ, ನಂಬಿಕೆ ದೇವ್ರ ಮೇಲೆ ಮಾತ್ರ ಇಡಿ. ಆಮೇಲೆ ಇನ್ನೊಂದು ಸತಿ ಹೇಳ, ಪ್ರೀತಿ ಎಲ್ಲರ ಮೇಲೆ ಇಡಿ, ನಂಬಿಕೆ ಮಾತ್ರ ದೇವ್ರ ಮೇಲೆ ಇಡಿ. ಓಹ್, ಥ್ಯಾಂಕ್ ಯು ಜೀಸಸ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಇವಾಗ ಇವನೇನಾದರೂ ಮಾಡ್ತಾನೆ, ಆಚೆ ಎಲ್ಲ ಮರ್ತ್ಬಿಟ್ರು. ಸಡನ್ನಿಗೆ ರಾಜನಿಗೆ ಒಂದು ಕನಸು ಬಂತು. ಆವಾಗ ಬರ್ಸ್ತಾರೆ ನೋಡಿ ಇವನ್ನ ಆಚೆ. ಓ ಮೈ ಗಾಡ್, ನೆಕ್ಸ್ಟ್ ಬರ್ತಾನೆ, ಶೇವ್ ಗಿವ್ ಎಲ್ಲ ಮಾಡಿ, ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡಿ. ಇವಾಗ ಪರಿಸ್ಥಿತಿ ರಾಜನ ಮುಂದೆ ನಿಲ್ಸೋ ಥರ ಬಂದ್ಬಿಡ್ತು. ನಾನೇನು ಹೇಳ್ತೀನಿ ಗೊತ್ತಾ? ಎಷ್ಟು ಹಳ್ಳಕ್ಕೆ ಹಾಕಿದ್ರು, ಅಲ್ಲಿಂದ ಜೈಲಿಗೆ ಹೋದ, ಬಟ್ಲರ್ ಮರ್ತುಬಿಟ್ಟ, ಏನೇನೆಲ್ಲ ನಡೀತು ಇನ್ಸಿಡೆಂಟು, ಅದೆಲ್ಲ ಎಲ್ಲಿಗೆ ಗೊತ್ತಾ? ದಾರಿ ಅರಮನೆಗೆ. ಎಲ್ಲರೂ ಹೇಳಿ, ಎಲ್ಲಿಗೆ ದಾರಿ? ಸೊ ಫ್ರಮ್ ಪಿಟ್ ಟು ಪ್ಯಾಲೇಸ್. ಪೀಪಲ್ ವಾಂಟ್ ಯು ಟು ಬಿ ಇನ್ ದ ಪಿಟ್, ಗಾಡ್ ವಾಂಟ್ ಯು ಟು ಬಿ ಇನ್ ದ ಪ್ಯಾಲೇಸ್. ಸೊ ಜನ ನಿನ್ನನ್ನು ಹಳ್ಳದಲ್ಲಿ ಇಡಬೇಕು ಅನ್ನಿಸ್ತಾರೆ, ಆದರೆ ದೇವ್ರು ನಿನ್ನನ್ನು ಪ್ಯಾಲೇಸಲ್ಲಿ ಇಡಬೇಕು ಅಂತಾರೆ. ಕೆಲವೊಂದು ಡಿಗ್ ಮಾಡ್ತಾ ಇರ್ತಾರೆ ನೋಡಿ, ಹಳ್ಳ ತೋಡ್ತಾ ಇರ್ತಾರೆ. ಒಂದು ದೊಡ್ಡ ಬಿಲ್ಡಿಂಗು, ಒಂದು ದೊಡ್ಡ ಗ್ರೌಂಡಲ್ಲಿ ಹಳ್ಳ ತೋಡ್ತಾ ಇರ್ತಾರೆ. ಹಳ್ಳ ತೋಡ್ತಾ ಇದ್ದಾಗ ಇಂಜಿನಿಯರ್ ಹತ್ರ ಹೋಗಿ ಕೇಳಿ, ಏನಕ್ಕೆ ಹಳ್ಳ ತೋಡ್ತಾ ಇದ್ದೀರಂತ. ಅವನು,
ಗೊತ್ತಿಲ್ಲ ತೋಡ್ತಾ ಇದ್ದೀನಿ, ಫೌಂಡೇಶನ್ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನ. ಹಳ್ಳ ತೋಡೋಕ್ಕಿಂತ ಮುಂಚೆನೇ ಅವನ ಹತ್ರ ಏನಿರುತ್ತೆ, ಪ್ಲ್ಯಾನ್ ಇರುತ್ತೆ. ಅದೇ ಬ್ಲೂ ಪ್ರಿಂಟಲ್ಲಿ ಇರ್ತಾರೆ. ಒಂದು ಹಳ್ಳ ತೋಡೋದಕ್ಕಿಂತ ಮುಂಚೆ, ಒಂದು ಕಟ್ಟೋದಕ್ಕಿಂತ ಮುಂಚೆ ಹೇಗೆ ಇಂಜಿನಿಯರ್ ಹತ್ರ ಬ್ಲೂ ಪ್ರಿಂಟ್ ಇರುತ್ತೋ ಅದೇ ರೀತಿಯೇ ನೀನು ಹುಟ್ಟೋದಕ್ಕಿಂತ ಮುಂಚೆ ದೇವ್ರು ನಿನ್ನ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಇಟ್ಟಿದ್ದಾರೆ ಗೊತ್ತಾ, ಅದು ನೆರವೇರುತ್ತೆ. ಓ ಮೈ ಗಾಡ್. ಕೆಲವೊಂದು ಕಡೆ ನೋಡಿ, ಇನ್ನೊಂದು ಕಡೆ ಹೆಂಗೆ ಗೊತ್ತಾ, ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಇನ್ನೂ ಹಳ್ಳನೇ ತೋಡಿರ್ತಾರೆ ಅಷ್ಟೇ. ಹಳ್ಳ ತೋಡ್ಬೇಕಾದ್ರೆ ಏನು ಹಾಕ್ಬಿಟ್ಟಿರ್ತಾರೆ, ಆಚೆ ಪ್ರಾಜೆಕ್ಟ್ ಹಾಕ್ಬಿಟ್ಟಿರ್ತಾರೆ, ಪ್ರೆಸ್ಟೇಜ್ ಗ್ರೂಪ್ಸ್. ದೊಡ್ಡ ಇಷ್ಟತ್ರಕ್ಕೆ ಬಿಲ್ಡಿಂಗ್ ಹಾಕ್ಬಿಟ್ಟಿರ್ತಾರೆ. ಅದು ಆ ವಿಂಡೋಸು, ಆ ಡೋರ್ಸು, ಬಾಲ್ಕನಿ, ಆಮೇಲೆ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲು, ಜಿಮ್ಮು ಎಲ್ಲ ಪಿಕ್ಚರ್ ಆಚೆ ಇರುತ್ತೆ. ಆದರೆ ಹಳ್ಳದಲ್ಲಿ ಏನಿರ್ತದೆ, ಅದು ಆ ಗ್ರೌಂಡಲ್ಲಿ ಏನಿರುತ್ತೆ, ಬೇರೆ ಹಳ್ಳ ಮಾತ್ರ ಇರುತ್ತೆ. ಇನ್ನು ಕೆಲವೊಂದು ಹೆಂಗೆ ಗೊತ್ತಾ, ಫುಲ್ ಹಾಕಿ ಮುಚ್ಚಿಬಿಟ್ಟಿರ್ತಾರೆ. ಒಳಗಡೆ ಏನು ನಡೀತೈತೆ ಅಂತ ಯಾರೂ ನೋಡೋಕ್ಕಾಗಲ್ಲ. ಒಂದು ದಿವಸ ಎಲ್ಲ ರಿಮೂವ್ ಮಾಡ್ತಾರೆ. ನೋಡಿ, ಏನಪ್ಪ ಇದು, ಏನಿಲ್ಲ ಖಾಲಿ ಇದಂತ ಇದು ಹಿಂಗೆ. ಸೊ ಕೆಲಸ ನಡಿಬೇಕಾದ್ರೆ ಏನು ಕೆಲಸ ನಡೀತೈತೆ, ಅದ್ರ ಫಿನಿಷಿಂಗ್ ಪ್ರಾಜೆಕ್ಟ್ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರಿಗೆ ಮಾತ್ರ ಗೊತ್ತು? ಇಂಜಿನಿಯರ್ಗೆ ಮಾತ್ರ ಗೊತ್ತು. ಒಂದು ಬಿಲ್ಡಿಂಗ್ ಪ್ಲ್ಯಾನು ಯಾರ ಹತ್ರ ಇದೆ, ಆದರೆ ಅಲ್ಲೆಲ್ಲ ತೋಡ್ಬೇಕಾರೆ ನೋಡಿ, ಆ ಜಾಗ ಎಲ್ಲ ನೀವು ನೋಡ್ಬೇಕಾದ್ರೆ ಕಂಬಿ ಎತ್ತಾಕಿರ್ತಾರೆ, ಆಮೇಲೆ ಜಲ್ಲಿ ಹಾಕಿರ್ತಾರೆ, ಸಿಮೆಂಟ್ ಹಾಕಿರ್ತಾರೆ, ಮರಳು ಹಾಕಿರ್ತಾರೆ, ಆಳು ಬ್ಲಾಕ್ಸ್ ಹಾಕಿರ್ತಾರೆ, ಕಂಬಿ ಕಟ್ಟೋನಲ್ಲೇ ಇರ್ತಾನೆ. ಅದನ್ನು ನೋಡಿದ್ರೆ ಹೆಂಗಿರ್ತದೆ ಗೊತ್ತಾ, ಇವಾಗ ನಮ್ಮ ಮನೆ ಮುಂದೆ ಒಂದು ಮನೆ ಕಟ್ತಾ ಇದ್ದಾರೆ, ಕಾರ್ ಎತ್ತಕ್ಕಾಗ್ತಾಯಿಲ್ಲ ಅಂತ ಅಧ್ವಾನ ಆಗಿಬಿಟ್ಟಿದೆ. ಅದೇ ಇನ್ನೂ ಒಂದು 3 ತಿಂಗಳು ಬಿಟ್ಟು ಹೋಗಿ ನೋಡಿ, ಅದ್ರ ಹಿಂದೆ ಸೆಕ್ಯೂರಿಟಿ ಎಲ್ಲ ನಿಲ್ಲಿಸ್ಬಿಟ್ಟು ಏನು ಒಳಗಡೆ ಕಾರ್ ಪಾರ್ಕಿಂಗ್, ಅದು ಇದು ಬಿಲ್ಡಿಂಗ್ ನೋಡೋ ಅನ್ನೋ ಥರ. ಸೊ ಕೆಲಸ ನಡಿಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ಏನು ನಡೀತೈತೆ. ಕೆಲಸ ನಡಿಬೇಕಾದ್ರೆ ನೋಡೋಕ್ಕೆ ಅಧ್ವಾನವಾಗಿರ್ತೈತೆ. ಎಲ್ಲರೂ ಹೇಳಿ, ಇವತ್ತು ನಿನ್ನ ನೋಡೋಕ್ಕೆ ಜನ ನೀನು ಅಧ್ವಾನವಾಗಿದ್ಯಾ ಅಂದರೆ ಹಿಂದೆ ಒಂದು ಕೆಲಸ ನಡೀತೈತೆ. ಸೊ ಒಂದು ದಿವಸ ಪ್ರಾಜೆಕ್ಟ್ ರಿಬನ್ ಕಟ್ ಮಾಡಿದಾಗ ಜನರಿಗೆ ಗೊತ್ತಾಗುತ್ತೆ ದೇವ್ರು ಏನೆಲ್ಲ ನಿನ್ನ ಲೈಫಲ್ಲಿ ಮಾಡ್ತಾಯಿದ್ರು ಅಂತ. ಓ ಮೈ ಗಾಡ್. ಸರಿ, ಇವಾಗ memory has 2 functions, mind has 2 functions. Mind has 2 functions. ಏನು ಹೇಳಿ? ಮೆಮೊರಿ ನೋಡಿ, ನಾನು ಒಂದು ಮೆಸೇಜ್ ಕೊಟ್ಟರೆ ಸುಮ್ಮನೆ ಹೋಗಲ್ಲ. ನಿಮಗೆ ಯಾಕೆ ಕ್ವಶನ್ ಕೇಳ್ತೀನಿ ಅಂದರೆ, ನಿಮ್ಗೆ ಹೋಗಿದೆಯಾ, ಅರ್ಥ ಆಯ್ತಾ? ಸೊ ಮೈಂಡ್ ಹ್ಯಾಸ್ 2 functions. ಏನೇನು? ಇಮ್ಯಾಜಿನೇಷನ್. ಸೊ ಮೆಮೊರಿ ಏನಕ್ಕೆ? ಫಾಸ್ಟು. ಸೊ ಸೇಟನ್ ಯಾವುದನ್ನು ಯೂಸ್ ಮಾಡ್ತಾನೆ? ಮೆಮೊರಿನ. ಇಮ್ಯಾಜಿನೇಷನ್ ಏನು ಗೊತ್ತಾ, ಒಂದೊಂದು ಸತಿನೂ ವಾಕ್ಯ ಮಾತಾಡ್ತಾ ನೀವು ಹೊಸ್ದಾಗಿ ಡ್ರೀಮ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡ್ಕೊಬೇಕು. ಅದಕ್ಕೇ ಮೆಸೇಜ್. ಇಮ್ಯಾಜಿನೇಷನ್ಗೆ ಒಂದು ವರ್ಸ್ ಓದ್ಬಿಡೋಣ ಬನ್ನಿ. ಮತ್ತಾಯನಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 20ರಿಂದ ಓದಿ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 verse 20. A woman who had a flow of blood for 12 years came from behind and touched the hem of his garment. Next. For she said to herself, if only I may touch his garment, I shall be made well. If I touch the garment, I shall be made well. ನಾನು ಹೋಗಿ ಮುಟ್ಟಿದ್ರೆ ಚೆನ್ನಾಗಾಗ್ಬಿಡ್ತೀನಿ. ಇದು ಯಾರ್ದು ಇಮ್ಯಾಜಿನೇಷನ್ನು? ಅವಳದೇ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಹೆಂಗೆ ಮಾಡಿದ್ಲು ಗೊತ್ತಾ? ನೋಡಿ, ಯೇಸು ಸ್ವಾಮಿನ ಹೋಗಿ ತಪ್ಕೊಳ್ಳೋ ಥರ, ಅಥವಾ ಕಾಲು ಹಿಡ್ದು ದೇವ್ರೇ ಏನಾದರೂ ಮಾಡಪ್ಪ, ಇದೆಲ್ಲ ಇಲ್ಲ. ಅವಳು ಹೆಂಗೆ ಇಮ್ಯಾಜಿನ್ ಮಾಡ್ತಾಳೆ ಅಂದರೆ, ಹಂಗೆ ನಾನು ಮೆತ್ತಗೆ ಹೋಗ್ತೀನಿ, ಹಂಗೆ ಕಷ್ಟಪಟ್ಟಾದರೂ ಹೋಗ್ಬಿಟ್ಟು ಆ ಬಟ್ಟೆನ ಹಂಗೆ ಹಿಡಿತೀನಿ, ನಾನು ಚೆನ್ನಾಗಾಗ್ಬಿಡುತ್ತೆ. ನೋಡಿ, ಇಮ್ಯಾಜಿನೇಷನ್. ಅವಳು ಹೆಂಗೆ ಇಮ್ಯಾಜಿನ್ ಮಾಡಿದ್ಲು? ಹೋಗಿ, ಇಲ್ಲ ಯೇಸು ಸ್ವಾಮಿ ಯಾರಿಗಾದ್ರೂ ಹೇಳಿದ್ರು ಅವಾಗ, ಬನ್ನಿ ಯಾರಿಗಾದ್ರೂ ಕಾಯಿಲೆ ಇದ್ದರೆ ನನ್ನ ಬಟ್ಟೆನ ಮುಟ್ಟಿ ಅಂತ ಯಾರಿಗಾದ್ರೂ ಹೇಳ್ತಾ ಇದ್ರು ಅವಾಗ? ಇಲ್ಲ, ಅದು ಅವಳದೇ ಓನ್ ಇಮ್ಯಾಜಿನೇಷನ್. ನಾನೇನು ಹೇಳ್ತೀನಿ ಅಂದರೆ, ವಾಟ್ ಯು ಇಮ್ಯಾಜಿನ್ ವಿಲ್ ಕಮ್ ಟು ಪಾಸ್ ಇನ್ ಯುವರ್ ಲೈಫ್. ಇವತ್ತೊಂದು ಪಿಕ್ಚರ್ ಹಾಕಿ ನಿಮ್ಮ ಬಗ್ಗೆ, ನೀವು ಹೆಂಗಿರಬೇಕು ಅಂತ, ಅದ್ರ ಥರನೇ ನಿನ್ನ ಲೈಫ್ ಹೋಗ್ತಾ ಇರ್ತೈತೆ. ಓ ಮೈ ಗಾಡ್. ಸೊ ಯೇಸು ಸ್ವಾಮಿ ಎಲ್ಲೂ ಹೇಳಿಲ್ಲ ಬಂದು ಬಟ್ಟೆ ಮುಟ್ರಿ ಅಂತ. ಆದರೆ ಇವಳೇ ಇಮ್ಯಾಜಿನ್ ಮಾಡಿಕೊಂಡು, ಐ ವಿಲ್ ಗೋ ಆ್ಯಂಡ್ ಟಚ್ ದ ಗಾರ್ಮೆಂಟ್. ಇವಳು ಹೋಗೋಕ್ಕಿಂತ ಮುಂಚೆನೇ ಎಲ್ಲಿ ಮುಟ್ಟಬೇಕು ಅಂತಲೇ ಇಮ್ಯಾಜಿನ್ ಮಾಡಿದ್ದಾಳೆ. ನೋಡಿ, for she thought, oh my God, she thought, if I can just touch his robe, I will be healed. So ಹೋಗೋಕ್ಕಿಂತ ಮುಂಚೆ ಏನಿತ್ತು? ಇಮ್ಯಾಜಿನೇಷನ್. ಎಲ್ಲರೂ ಹೇಳಿ. ಸೊ ನಿನಗೊಂದು ಬ್ಲೆಸ್ಸಿಂಗ್ ಬರಬೇಕಂದ್ರೆ ಏನಿಗೆ ಬೇಕು ಫಸ್ಟು? ಆಮೇಲೆ ನಿನ್ನ ಬ್ಲೆಸ್ಸಿಂಗ್ ಆಗಿರ್ಬೇಕು ಅಂದರೆ ಏನು ಬೇಕು ಫಸ್ಟು? ಇವಾಗ ನೀವು ಹೀಲ್ ಆಗಬೇಕಂದ್ರೆ ಏನು ಬೇಕು? ಆಮೇಲೆ ನಿಮ್ಮ ಲೈಫ್ ಚೇಂಜ್ ಆಗಬೇಕಂದ್ರೆ ಏನು ಬೇಕು? ಇವಾಗ ನಿಮ್ಗೆ ದುಡ್ಡು ಬರಬೇಕು ಅಂದರೆ ಏನು ಮಾಡಬೇಕು?
ಇವಾಗ ನಿಮ್ಮ ಕಾರ್ ಬರ್ಬೇಕಾದ್ರೆ ಏನು ಮಾಡಬೇಕು? ಸೊ ಒಂದು ಮನೆ ತೊಗೊಬೇಕಾದ್ರೆ ಏನು ಮಾಡಬೇಕು? ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ಹೆಂಗೆ ಏನು ಮಾಡಬೇಕು? ನೀವು ವಯಸ್ಸಾದರೆ ಹೆಂಗಿರಬೇಕು ಅಂತ ಅಷ್ಟೇ. ಇದು ಇಮ್ಯಾಜಿನೇಷನ್ ಮಾಡ್ತಾ ಇರಿ, ನಿಮ್ಮ ಲೈಫ್ ಚೆನ್ನಾಗಿ. ಅದಕ್ಕೇ ಒಬ್ಬ ಮನುಷ್ಯ ಇಮ್ಯಾಜಿನೇಷನ್ ಮಾಡೋ ಥರ ಪ್ರೀಚ್ ಮಾಡಬೇಕು. ಇವತ್ತು ನಾವೇನು ಪ್ರೀಚ್ ಮಾಡಿಬಿಡ್ತೀವಿ, ನೀನು ಮಾಡಿದ ತಪ್ಪು ಪರಲೋಕಕ್ಕೆ ಹೋಗ್ತೀಯ ನೋಡು, ದೇವ್ರು ನಿನ್ನ ಪರಲೋಕ ಬಾಗಿಲಲ್ಲೂ ಸಹ ನೀನು ಸೇರಿಸಲ್ಲ. ಇವನು ಹೆಂಗೆ ಇಮ್ಯಾಜಿನ್ ಮಾಡ್ತಾನೆ ಅಂದರೆ, ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಬಾಗಿಲು ತಟ್ತಾ ಇರೋದರ, ಅಯ್ಯ ಎಕ್ಸ್ಕ್ಯೂಸ್ ಮೀ ಸರ್ ಒಳಗೆ ಬರ್ಬೋದಾ? ಇವನ್ ಇಮ್ಯಾಜಿನೇಷನ್. ಯಾಕಂದರೆ ಪ್ರೀಚಿಂಗ್ ಆ ಥರ ಇತ್ತು. ನಾನೇನು ಹೇಳ್ತೀನಿ ಅಂದರೆ, ನೀನು ದೇವರ ಮಗಪ್ಪ, ಎಲ್ಲರೂ ನಿನ್ನನ್ನು ವಸ್ಟ್ ಅಂತ ಹೇಳಿರ್ಬೋದು. ನೋಡಿ, ಈ ಊರಲ್ಲಿ ಸಮಾರಿಟನ್ ಸ್ತ್ರೀನ ನೋಡಿ ಎಲ್ಲರೂ ಹೇಳಿರ್ಬೋದು ಶಿ ಈಸ್ ವಸ್ಟ್ ಅಂತ. ಆದರೆ ದೇವರು ಅವಳನ್ನ ನೋಡ್ಬಿಟ್ಟು ಹೇಳಿದ್ರು ಯು ಆರ್ ದ ಬೆಸ್ಟ್ ಅಂತ. ನೋಡಿ, ಅವಳ ಲೈಫೇ ಟರ್ನ್ಔಟ್ ಆಗೋಯ್ತು. ಎಲ್ಲ ಊರೇ ಆಶ್ಚರ್ಯಪಡುವಂತೆ ಇವಳ ಮಾತಿಗೆ ಎಲ್ಲರೂ ಬೆಲೆ ಕೊಟ್ಟರು. ಹೆಂಗೆ ದೇವ್ರು ಟರ್ನ್ಔಟ್ ಮಾಡಿದ್ರು? ಸೊ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಯೋಚನೆ ಮಾಡಬೇಡಿ. ಯಾರು ನಿಮ್ಮ ಬಗ್ಗೆ ಏನು ಕೆಟ್ಟದಾಗ ಮಾತಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀರೋ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓ ಮೈ ಗಾಡ್. ಮೋಶೆ ಗೂಢಚಾರನ ಕಳಿಸ್ತಾರೆ, ಹೋಗಿ ನೋಡ್ಕೊಂಬರಪ್ಪ ಅಂತ, ಕಾನಾನ್ ನೋಡ್ಕೊಂಬ ಅಂತ. ನೋಡ್ಕೊಂಬಂದವರು 10 ಜನ ಏನು ಹೇಳಿದ್ರು? ತುಂಬ ಎತ್ತರವಾಗಿದ್ದಾರೆ, ಹೈಟಾಗಿದ್ದಾರೆ, ಇಷ್ಟು ಅವ್ರು ತುಳಿದ್ರೆ ಹಂಗೆ ಯೋಚನೆ ಮಾಡಿ, ಇವನು ಹೊಡೆದ್ರೆ ನಮ್ಗೆ ಹೆಂಗಿರ್ತೈತೆ ಏಟು. ಸೊ ಅವನೇನು ಹೇಳ್ತಾನೆ, ಯಾವ ಥರ ಇದ್ದೀವಿ? ಮಿಡಿತೆಗಳ ಥರ ಇದ್ದೀವಿ. ಸರಿ ನೋಡಿ, ನಾನು ಒಂದು ಕೇಳ್ತೀನಿ, ಅವ್ರು ಏನಾದರೂ ಇವ್ರನ್ನ ನೋಡಿ ಯಾವತ್ತಾದರೂ ನೀನು ಮಿಡ್ತೆಯಪ್ಪ ಅಂತ ಹೇಳಿದ್ನಾ? ಮತ್ತು ಇವನಿಗೆ ಹೆಂಗೆ ಮಿಡ್ತೆ ಅಂತ ಬಂತು? ಅವನೇ ಇಮ್ಯಾಜಿನ್ ಮಾಡ್ದ. ಇವನು ಮಿಡ್ತೆ ಥರ ಇಮ್ಯಾಜಿನ್ ಮಾಡ್ಕೊಂಡ ಅವ್ರ ಮುಂದೆ. ಅವ್ನು ಬಂದು ತುಳಿದ್ರೆ ನಾವು ಸತ್ತೋಗ್ತೀವಿ ಅಂತ. ಆದರೆ ಇವ್ರು ಬೇರೆ ಆ ಜನರನ್ನ ನೋಡಿದ್ರೆ ಹೊರತು ಆ ಜನರಿಗಿಂತ ದೊಡ್ಡವರು ಒಬ್ರು ನಮ್ಮ ಜೊತೆ ಇದ್ದಾರೆ ಅಂತ ನೋಡಲಿಲ್ಲ. ನಾನೇನು ಹೇಳ್ತೀನಿ, ಇವತ್ತು ಪರಿಸ್ಥಿತಿ ನೋಡಬೇಡ, ಪರಿಸ್ಥಿತಿಗಿಂತ ಒಬ್ಬರು ಇದ್ದಾರೆ ನಮ್ಮ ಜೊತೆ. ಓ ಮೈ ಗಾಡ್. ಸೊ ಇದರಲ್ಲಿ 10 ಜನ ಹಿಂಗೆ ಹೇಳಿದ್ರಲ್ಲ, ಅದರಲ್ಲಿ 2 ಮಾತ್ರ ಏನು ಹೇಳಿದ್ರು? ನಾವು ಜಯಿಸ್ಬೋದು ಬಿಡಪ್ಪ. ಕಾಲೇಬು ಯೋಶುವ ಏನು ಹೇಳ್ತಾನೆ? ಇಟ್ಸ್ ನಾಟ್ ಎ ಬಿಗ್ ಡೀಲ್, ಇದೇನು ದೊಡ್ಡದಲ್ಲ, ನಮ್ಮ ಜೊತೆ ದೇವರಿದ್ದಾರೆ, ನಾವು ಜಯಿಸ್ಬೋದು ಬಿಡಿ. ನೋಡಿ, 10 ಜನ ಹಿಂಗೆ ಹೇಳಿದ್ರು, ಅದರಲ್ಲಿ 2 ಮಾತ್ರನೇ ಹಿಂಗೆ ಹೇಳಿದ್ರು. ದಟ್ ಈಸ್ ಕಾಲ್ಡ್ ಫೇತ್. ಊರೇ ಆ ಕಡೆ ನಿಂತಿದ್ರು, ರಾಹಬಳು ಈ ಕಡೆ ನಿಂತಿದ್ಲು. ನಾನೇನು ಹೇಳ್ತೀನಿ, ಪರಿಸ್ಥಿತಿ ಎಲ್ಲ ಆ ಕಡೆ ಇರಲಿ, ನೀನು ಒಬ್ಬ ಮಾತ್ರ ಈ ಕಡೆ ನಿಂತ್ಕೊ, ನೀನು ಮಾತ್ರ ಹೇಳು. ಡಾಕ್ಟ್ರ್ ಏನೇ ಆಗಿರಲಿ, ಏನೇ ಹೇಳಿರಲಿ, ನೀವು ಹಿಂಗೆ ಹೇಳಿ, ಚೆನ್ನಾಗಿ ಆಗ್ತೀನಿ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ನನ್ನ ಮಗ ಚೆನ್ನಾಗಿರ್ತಾನೆ, ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ನನಗೆ ಫೈನಾನ್ಸ್ ಬರುತ್ತೆ, ನನಗೆ ದುಡ್ಡು ಬಂದೇ ಬರುತ್ತೆ, ಎಲ್ಲ ಸಾಲ ತೀರಿಸ್ತೀನಿ, ಎಲ್ಲ ಪರಿಸ್ಥಿತಿ ಚೇಂಜ್ ಆಗುತ್ತೆ. ಹೇಳ್ತಾ ಇರಿ, ಇಮ್ಯಾಜಿನೇಷನ್ ಮಾಡ್ತಾನೇ ಇರಿ. ಅದನ್ನು ಮಾತ್ರ ಥಿಂಕ್ ಮಾಡ್ತಾನೆ. ಸೊ ದೇವ್ರು ಕೊಟ್ಟಿರೋ 2 ಪವರ್ಫುಲ್ ವೆಪನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಮೆಮೊರಿನ ಸೈತಾನನ್ನು ಬಿಟ್ಬಿಡ್ಬೇಡ್ರಿ. ಮೆಮೊರಿ ಪಾಸ್ಟ್ ಬೇಕು. ನೋಡಿ, ನಾವು ಹಳೇದೆಲ್ಲ ಗ್ಯಾಪ್ನ ಇಟ್ಕೊಂಡು ದೇವ್ರಿಗೆ ಸ್ತೋತ್ರ ಹೇಳೋದಕ್ಕೆ ಬೇಕು ಪಾಸ್ಟು, ಆದರೆ ನಮ್ಮನ್ನು ಟಾಂಟ್ ಮಾಡೋಕ್ಕಲ್ಲ. ಇಮ್ಯಾಜಿನೇಷನ್ ಈಸ್ ಎ ಪವರ್ಫುಲ್ ವೆಪನ್. ಥಿಂಕ್. ಪ್ರೇಯರ್ ಅಂದರೆ ಏನು ಗೊತ್ತಾ? ಸುಮ್ಮನೆ ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಬೇಕು ನಿನ್ನ ಲೈಫ್ ಹೆಂಗಿರಬೇಕು ಅಂತ ಅಷ್ಟೇ. ಅದಕ್ಕಾಗಿ ಸ್ತೋತ್ರ ಹೇಳ್ತಾ ಇರಬೇಕು. ನಿನ್ನ ಫ್ಯೂಚರ್ ಹೆಂಗಿರಬೇಕು ಇಮ್ಯಾಜಿನ್. ಸ್ಟಾರ್ಟ್ ಇಮ್ಯಾಜಿನಿಂಗ್. ಥ್ಯಾಂಕ್ ಯು. ಅದಕ್ಕೆ ಸತ್ಯವೇದ ಹೇಳುತ್ತೆ, ರಾತ್ರಿ ಹಗಲು ಇದನ್ನೇ ಧ್ಯಾನಿಸುತ್ತಿರುವನು ಎಷ್ಟೋ ಧನ್ಯನು. ಯಾವುದನ್ನು ಧ್ಯಾನಿಸ್ತಾ ಇರಬೇಕು? ಏನು ವಾಕ್ಯ? ಆದಿಕಾಂಡ 1ನೇ ಅಧ್ಯಾಯ, 2ನೇ ಅಧ್ಯಾಯ, ಕೀರ್ತನೆ 1ನೇ ಅಧ್ಯಾಯ, 2ನೇ ಅಧ್ಯಾಯ, ಇಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ, ಆದಿಯಲ್ಲಿ ಸೂರ್ಯ ಚಂದ್ರ ದೇವರ, ಇಂಥ ವಾಕ್ಯಗಳಲ್ಲ. ಒಂದೇ ಒಂದು ವಾಕ್ಯನಿಟ್ಟು ಅದನ್ನೇ ರಾತ್ರಿಗಳು ಧ್ಯಾನ ಮಾಡಬೇಕು. ಹೆಂಗೆ? ಅವನು ನೀರಿವೆ ಕಾಲುವೆಗಳಲ್ಲಿ ನೆಡಲ್ಪಟ್ಟ ಮರ ಥರ ಇರ್ತಾನೆ. ಅವನ ಎಲೆಗಳು ಬಾಡೋದೇ ಇಲ್ಲ. ಸೊ ನಾನು ಬಾಡೋದೇ ಇಲ್ಲ, ನಾನು ಹೆಂಗಾಗೇ ಇರ್ತೀನಿ, ನಾನು ಆಶೀರ್ವಾದವಾಗೇ ಇರ್ತೀನಿ, ನಾನು ಆರೋಗ್ಯವಾಗೇ ಇರ್ತೀನಿ, ನಾನು ಚೆನ್ನಾಗೇ ಇರ್ತೀನಿ, ನಗ್ತಾ ಹೆಂಗಿರಬೇಕು ಲೈಫು? ನಗುತ್ತಾ ಹೆಂಗಿರಬೇಕು? ಬಾಳು
ಹಂಗೆ ಇರಬೇಕು. ಹೆಂಗಿರ್ಬೇಕು ಲೈಫು? ನಗ್ತಾ ನಗ್ತಾ ಭಾಳ ಹಂಗೆ ಇರಬೇಕು. ಪರಿಸ್ಥಿತಿ ಏನೇ ಆದರೂ ಸರಿ, ಬಿ ಆಫ್ ಗುಡ್ ಚಿಯರ್. ಆಮೆನ್. ಸಂತೋಷವಾಗಿರಿ. ಹೇಳಿ, ಯಾರು ನನ್ನನ್ನು ಕೆಳಗಡೆ ಇಡೋದಕ್ಕೆ ಸಾಧ್ಯ ಇಲ್ಲ. ಎವ್ರಿಬಡಿ ವಾಂಟ್ ಅಸ್ ಟು ಬಿ ಇನ್ ದ ಪಿಟ್. ಗಾಡ್ ವಾಂಟ್ಸ್ ಯು ಟು ಬಿ ಇನ್ ದ ಪ್ಯಾಲೇಸ್. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್. ಅದಕ್ಕೆ ನೋಡಿ, ಯೋಸೇಫನ ಜೀವಿತ ಇವತ್ತೊಂದು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಅವನು ಹೋಗಿದ್ದಂಥ ಮಾರ್ಗ ಭಾಳ ದುಃಖಕರವಾದದ್ದು. ಆದರೆ ಅವೇ ಎಲ್ಲೇ ಎತ್ಕೊಂಡು ಹೋಯ್ತು ಗೊತ್ತಾ? ಕರೆಕ್ಟಾಗಿ ಇವತ್ತು ನೀವು ಯಾಕೆ ಪಾಸ್ಟರ್ ನನ್ನ ಲೈಫ್ ಹಿಂಗಿದೆ, ಯಾಕೆ ಪಾಸ್ಟರ್ ನಾನು ಎಲ್ಲೆಲ್ಲೋ ಹೋಗ್ತಾಯಿದ್ದೀನಿ? ಎಲ್ಲೆಲ್ಲೋ ಇಲ್ಲಮ್ಮ, ಕರೆಕ್ಟಾಗಿ ಹೋಗ್ತಾ ಇದೆ. ದೇವ್ರು ನಡೆಸ್ತಾವ್ರೆ. ದಿನಗಳು ಬರುತ್ತೆ, ನೀನೇ ಆಶ್ಚರ್ಯ ಪಡುವಂತೆ ದೇವ್ರ ಕಾರ್ಯಗಳನ್ನು ಮಾಡ್ತಾರೆ. ನೋಡಿ, ಎಲ್ಲರ ಕೋಆಪ್ರೇಷನ್ನು ಬೇಡ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ, ಹೆಂಗಿರಬೇಕು ಅಂತ. ನಿಮ್ಗೆ ಎಲ್ಲರ ಕೋಆಪ್ರೇಷನ್ ಬೇಡ. ದೇವ್ರು ಬೇಕಾದ್ರೆ ನಿಮ್ದೊಂದೇ ಒಂದು ಕೋಆಪ್ರೇಷನ್. ಹೆಂಗೆ ಗೊತ್ತಾ? ನೀವು ಮಾತ್ರ ಆಮೇನ್, ಎಸ್ ಗಾಡ್ ಈಸ್ ವಿತ್ ಮೀ ಅನ್ನೋ ಒಂದು ಕೋಆಪ್ರೇಷನ್ ದೇವ್ರು ಕೊಡಿ. ಈ ವಾಕ್ಯಗಳನ್ನು ಕೇಳೋರು ಸಹ ಇವತ್ತು ನಿನ್ನ ಲೈಫಲ್ಲಿ ಯಾಕೆ ಪಾಸ್ಟರ್ ನನ್ನ ಲೈಫಲ್ಲಿ ಹಿಂಗೆ, ದೇವರು ಎಲ್ಲನೂ ಒಳ್ಳೆಯದನ್ನೇ ಮಾಡ್ತಾರೆ. ಡೋಂಟ್ ವರಿ. ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ದೇವ್ರ ರಾಜ್ಯಕ್ಕಾಗಿ ಒಂದು ವೇಳೆ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.